ಯೇಸುವೆ, ನಮ್ಮ ಪ್ರಾಣ ಆತ್ಮ ಶರೀರವನ್ನ ನಿಮಗೆ ಶರಣಾಗಿ ಸಮರ್ಪಿಸ್ತಾ ಇದ್ದೇವೆ. ನಮ್ಮನ್ನೇ ನಾವು ಸಮರ್ಪಿಸ್ತಾ ಇದ್ದೇವೆ. ನೀವು ಮುಂದೆ ನಾವು ಶರಣಾಗುತ್ತಾ ಇದ್ದೇವೆ ಅಪ್ಪ. ತಲೆ ಬಗ್ಗಿಸ್ತಾ ಇದ್ದೇವೆ. ಎಲ್ಲ ಸ್ಥಿತಿಯಲ್ಲೂ, ಎಲ್ಲ ಪರಿಸ್ಥಿತಿಯಲ್ಲೂ, ಅನುಕೂಲಗಳ ಸಮಯದಲ್ಲೂ ಅನಾನುಕೂಲಗಳ ಸಮಯದಲ್ಲೂ ನಮ್ಮ ಸಂಗಡ ಇರುವಾತನೇ ನಿಮಗೆ ನಾವು ಶರಣಾಗುತ್ತಾ ಇದ್ದೇವೆ. ಈ ಬೆಳಗಿನ ಜಾವದಲ್ಲೂ ಸ್ವಾಮಿ, ನಮ್ಮ ಪ್ರಾಣ ಆತ್ಮ ಶರೀರ ಮತ್ತೊಮ್ಮೆ ನಿಮಗೆ ಸಮರ್ಪಿಸ್ತಾ ಇದ್ದೇವೆ. ಈ ದಿನದಲ್ಲೂ ಸಹ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮಲ್ಲಿ ಕ್ರಿಯೆ ಮಾಡು. ನಿನ್ನ ವಾಕ್ಯದಲ್ಲಿರುವಂತಹ ಆಶೀರ್ವಾದಗಳು ನಮ್ಮಲ್ಲಿ ಕ್ರಿಯೆ ಮಾಡಲಿ, ಅದು ಕಾಣಲ್ಪಡಲಿ. ನಿನ್ನ ವಾಗ್ದಾನಗಳು, ನಿನ್ನ ವಾಕ್ಯವು ನಮ್ಮ ಜೀವನದಲ್ಲಿ ಕ್ರಿಯೆ ಮಾಡುವುದಕ್ಕೆ ತಡೆಯಾಗಿರುವಂತ ಎಲ್ಲಾ ತಡೆಗಳು ಯೇಸು ನಾಮದಲ್ಲಿ ಮುರಿಯಲ್ಪಡಲಿ. ಆತ್ಮಿಕವಾಗಿರುವ ತಡೆಗಳು ಮುರಿಯಲ್ಪಡಲಿ, ಶಾರೀರಿಕವಾಗಿರುವ ತಡೆಗಳು ಮುರಿಯಲ್ಪಡಲಿ, ಎಮೋಷನಲಿ, ಮೆಂಟಲಿ ಯಾವ ರೀತಿಯಾಗಿರುವಂತ ಎಲ್ಲಾ ತಡೆಗಳು ಯೇಸು ನಾಮದಲ್ಲಿ ಮುರಿಯಲ್ಪಡಲಿ ಸ್ವಾಮಿ. ಪ್ರತಿದಿನವೂ ನಿನ್ನ ವಾಗ್ದಾನಗಳು, ನಿನ್ನ ವಾಕ್ಯವು ನಮ್ಮ ಜೀವನದಲ್ಲಿ ನೆರವೇರ್ತಾನೆ ಇರಬೇಕು ಸ್ವಾಮಿ. ಯೇಸು ನಾಮದಲ್ಲಿ ನಿನ್ನ ವಾಕ್ಯವು ಪ್ರತಿಯೊಬ್ಬರ ಜೀವನದಲ್ಲೂ ಇವತ್ತಿಂದ ನೆರವೇರಲಿ ಸ್ವಾಮಿ. ಎಲ್ಲಾ ತಡೆಗಳು ನೀಗಲ್ಪಡಲಿ, ಮುರಿಯಲ್ಪಡಲಿ, ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಎಷ್ಟು ಜನ ಸಂತೋಷವಾಗಿದ್ದೀರಾ? ಆಮೆನ್. ಮೀಕನು ಬರೆದ ಪುಸ್ತಕ 7ನೇ ಅಧ್ಯಾಯ 8ನೇ ವಾಕ್ಯ. ಯೇಸು, ನನ್ನ ವಿಷಯದಲ್ಲಿ ಹಿಗ್ಗಬೇಡ. ನನ್ನ ಶತ್ರುವೆ, ನನ್ನ ವಿಷಯದಲ್ಲಿ ಹಿಗ್ಗಬೇಡ. ಎಲ್ಲ ಹೇಳಿ, ಬಾಯ್ಬಿಟ್ಟು ಹೇಳಿ, ಎಲ್ಲಾರಕ್ಕೆ ಮಾಡಿ. ನಾನು ಬಿದ್ದಿದ್ದರೂ ಏಳುವೆನು, ಕತ್ತಲಲ್ಲಿ ಕುಂತಿದ್ದರೂ ಯೆಹೋವನು ನನಗೆ ಬೆಳಕಾಗಿರುವನು. ಆಮೆನ್. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ವಾಕ್ಯ? ಶತ್ರುವೆ, ನನ್ನ ನೋಡಿ ನನ್ನ ವಿಷಯದಲ್ಲಿ ಸಂತೋಷ ಪಡಬೇಡ. ಯಾರೆಲ್ಲ ನಿಮ್ಮನ್ನು ನೋಡಿ, ನೀವು ಇಕ್ಕಟ್ಟಲ್ಲಿರೋದು ನೋಡಿ, ಕಷ್ಟದಲ್ಲಿರೋದು ನೋಡಿ, ವೇದನೆಯಲ್ಲಿರೋದು ನೋಡಿ, ಸಂಕಟಗಳಲ್ಲಿರೋದು ನೋಡಿ, ನೋವಲ್ಲಿರೋದು ನೋಡಿ, ಬಾಧೆಗಳಲ್ಲಿರೋದು ನೋಡಿ, ಯಾರೆಲ್ಲ ಸಂತೋಷ ಪಡ್ತಾ ಇದ್ದಾರೋ ಅವ್ರೆಲ್ಲ ನೋಡಿ ಏನ್ ಹೇಳ್ಬೇಕು ನೀವು ಇವತ್ತಿಂದ? ನನ್ನ ಶತ್ರುವೆ, ನನ್ನ ವಿಷಯದಲ್ಲಿ ಹಿಗ್ಗಬೇಡ. ನನ್ನ ವಿಷಯದಲ್ಲಿ ಸಂತೋಷ ಪಡಕ್ ಚಾನ್ಸೇ ಇಲ್ಲ. ಬಿದ್ದಿರೋದು ಸ್ವಲ್ಪ ದಿವಸ ಅಷ್ಟೇ. ಆ ಬಿದ್ದಿರೋ ಟೈಮಲ್ಲಿ ನಾನು ನೋಡಿ ಖುಷಿ ಪಡ್ಬೇಡ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಿರೋದು? ಬಿದ್ದಿರೋದು ನೋಡಿ ಏನ್ ಮಾಡ್ಬೇಡ, ಖುಷಿ ಪಡ್ಲೇಬೇಡ. ನಮ್ ಪ್ರಾಬ್ಲಮ್ ಏನಂದ್ರೆ, ನಾವು ಕಷ್ಟದಲ್ಲಿರೋದು ನೋಡಿ ಬೇರೆಯವ್ರು ಖುಷಿ ಪಡ್ತಾ ಇದ್ರೆ ನಮಗ್ ದುಃಖ ಆಗತ್ತೆ. ನಿಮ್ ಆಟಿಟ್ಯೂಡ್ ಎಲ್ಲ ಏನು? ಲೈಫಲ್ಲಿ ನನಗೆ ಇನ್ನೂ ಒಳ್ಳೇದೇ ಆಗಲ್ವಾ ಅನ್ನೋ ತರ ಏನ್ ಮಾಡ್ತೀರಾ? ನಿಮ್ ರಿಯಾಕ್ಷನ್ ಮಾಡ್ತಾ ಇರ್ತೀರಾ. ನಿಮ್ ಮಾತು, ನಿಮ್ ಫೀಲಿಂಗ್ಸು ಎಲ್ಲ ಹೆಂಗಿರತ್ತೆ ಹೇಳ್ರಿ? ಅವ್ರು ನಿಮ್ಮನ್ನ ನೋಡಿ ನಗ್ತಾ ಇರ್ಬೇಕಾದ್ರೆ, ನಿಮ್ಮನ್ನ ನೋಡಿ ಅವ್ರು ಖುಷಿ ಪಡ್ತಾ ಇರ್ಬೇಕಾದ್ರೆ ನಿಮ್ಗೆ ಹೆಂಗ ಅನ್ಸತ್ತೆ ಒಳಗಡೆ? ನನ್ನ ಲೈಫಲ್ಲಿ ಮತ್ತೆ ಹಿಂಗ ಆಗಲ್ವೇನೋ ಒಳ್ಳೇದ್ ನನಗೆ ಅನ್ನೋ ತರ ನಾವೇನ್ ಮಾಡ್ತಾ ಇರ್ತೀವಿ? ರಿಯಾಕ್ಷನ್ ಕೊಡ್ತಾ ಇದೆ. ಆದ್ರೆ ನಮ್ ರಿಯಾಕ್ಷನ್ ಹೆಂಗಿರ್ಬೇಕು? ಬಿದ್ರು ಎದೊಳ್ತೀನಿ. ಖುಷಿ ಪಡ್ತೀಯಾ? ಎಷ್ಟ್ ದಿವಸ ಪಡ್ತೀಯಾ? ಸಾಕು, ನಿಲ್ಸು. ಕತ್ತಲೆಯಲ್ಲಿ ಕೂತಿದ್ರು ದೇವರೇ ನನಗೆ ಬೆಳಕಾಗಿರ್ತಾರೆ. ಹಲ್ಲೆಲೂಯ. ಯಾವ್ದು ನಿಮಗೆ ನಿಮ್ಮ ಜೀವನದಲ್ಲಿ ಎದ್ದೊಳಕ್ ಆಗಲ್ಲ ಅಂತ ಇದ್ದೀರೋ ಅದ್ರಲ್ಲಿ ದೇವರು ನಿಮ್ಗೆ ಬೆಳಕನ್ನು ಅನುಗ್ರಹಿಸಿ ನಿಮ್ಮನ್ನ ಎದ್ದೊಳಕ್ ಮಾಡ್ತಾರೆ. ಹಲ್ಲೆಲೂಯ. ಇವಾಗ ಎಷ್ಟನೇ ತಿಂಗಳು ಬಂದಿದ್ವಿ ನಾವು? 5ನೇ ತಿಂಗಳಿಗೆ ಬಂದಿದ್ದೀವಿ. ಅರ್ಧ ವರ್ಷ ಮುಗೀತದೆ. ಎಲ್ಲ ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಬಾಯಿಲಿಂದ ಅರಿಕೆ ಮಾಡಿ, ಎದ್ದೊಳ್ಳೋ ಟೈಮ್ ಬಂತು ನಿಮ್ಗೆ ಅಂತ. ಏನ್ ಟೈಮ್ ಬಂತು ನಿಮ್ಗೆ? ಎದ್ದೊಳ್ಳೋ ಟೈಮ್ ಬಂತು. ನೀವ್ ಎದ್ದೇಳ್ಬೇಕಂದ್ರೆ ಫಸ್ಟ್ ನಿಮ್ಗೆ ನಿಮ್ ಮೆಂಟಾಲಿಟಿ ಹೆಂಗಿರ್ಬೇಕು? ಎದ್ದೋಳ್ತೀನಿ ಅನ್ನೋ ಮೈಂಡ್ ಸೆಟ್ ಇರ್ಬೇಕು ನಿಮ್ಗೆ.
ನಿಮ್ ಬಾಯಿ ಮಾತುಗಳು ಹೆಂಗಿರ್ಬೇಕು ಹೇಳ್ರಿ? ಬಿದ್ರು ಎದ್ದೋಳ್ತೀನಿ ಅನ್ನೋ ಮಾತುಗಳೇ ನಿಮ್ ಬಾಯಿಂದ ಬರ್ಬೇಕು. ನಿಮ್ಮ ಯೋಚನೆನು ಎದ್ದೋಳ್ತೀನಿ ಅನ್ನೋ ಯೋಚನೆನೇ ಬರ್ಬೇಕು. ನಿಮ್ ರಿಯಾಕ್ಷನ್ ಹೆಂಗಿರ್ಬೇಕು? ಎದ್ದೋಳೋರ್ ತರನೇ ಇರ್ಬೇಕು. ಅವಾಗ ಮಾತ್ರನೇ ನಿಮ್ಮನ್ನ ಎಬ್ಬಿಸಕ್ ದೇವರಿಂದ ಸಾಧ್ಯ. ನಿಮಗೆ ಎದ್ದೋಳುವಂತ ಮನಸ್ಥಿತಿ ಇಲ್ಲ ಅಂದ್ರೆ ದೇವ್ರು ನಿಮ್ ಜೊತೆಲಿ ಇದ್ರು ನಿಮ್ನ ಎಬ್ಸಕ್ಕೆ ಆಗಲ್ಲ. ಪ್ರತಿ ಸಾರಿ ಯೇಸ್ವಾಮಿ ಹತ್ರ ರೋಗ ಸೌಖ್ಯಕ್ಕೋಸ್ಕರ ಬಿಡುಗಡೆಗೋಸ್ಕರ ಬರ್ಬೇಕಾದ್ರೆ ಯೇಸ್ವಾಮಿ ಏನ್ ಹೇಳಿದ್ರಲ್ಲಿ? ನಿಮ್ಮ ನಂಬಿಕೆ ನಿಮಗೆ ಏನಾಗಿದೆ? ಸ್ವಸ್ಥ ಮಾಡಿದೆ. ಅಂದ್ರೆ ನಿಮ್ಮ ಮನಸ್ಥಿತಿ ಯಾವ ಮನಸ್ಸಿಂದ ನೀವು ಬಂದಿದ್ದೀರೋ ಆ ಮನಸ್ಸಿಂದನೇ ನೀವೇನಾಗಿದ್ದೀರಾ? ಗುಣ ಆಗಿದ್ದೀರಾ. ಇವತ್ತು ನಾವು ಸಭೆಗೆ ಬರ್ತಾ ಇದೀವಿ, ಬೈಬಲ್ ಓದ್ತಾ ಇದೀವಿ, ಪ್ರಾರ್ಥನೆ ಮಾಡ್ತಾ ಇದೀವಿ, ಉಪವಾಸ ಮಾಡ್ತೇವೆ, ಆದ್ರೆ ನಮ್ಮ ಮನಸ್ಥಿತಿ ಸರಿಯಾಗಿಲ್ಲ ಅಂದ್ರೆ ನಾವು ದೇವರಿಂದ ಏನು ಹೊಂದ್ಕೊಳಕ್ ಆಗಲ್ಲ. ನೀವು ಉಪವಾಸ ಮಾಡ್ತಾರ ದೊಡ್ಡ ವಿಷಯ ಅಲ್ಲ. ಉಪವಾಸದಲ್ಲಿ ನಿಮ್ಮ ಮನಸ್ಥಿತಿಯನ್ನ ಬದಲಾಯಿಸ್ಕೊಂಡು ನಾನು ಮೇಲೆ ಕೆದ್ದೊಳಕ್ ಆಗತ್ತೆ ಅನ್ನುವಂತ ಯೋಚನೆ ಬದಲಾಯಿಸ್ಕೊಂಡ್ರೆ ದೇವರು ನಿಮ್ಮನ್ನ ಎಬ್ಬಿಸಕ್ ಆಗತ್ತೆ. ಇವತ್ತು ನೀವ್ ಏನ ಬದಲಾಯಿಸ್ಕೊಬೇಕು ಹೇಳ್ರಿ? ನಿಮ್ ಮನಸ್ಥಿತಿ, ನಿಮ್ ಮೈಂಡ್ ನ, ಥಿಂಕಿಂಗ್ಸ್ ನ, ನೀವ್ ಮಾಡೋ ಯೋಚನೆಗಳನ್ನ ಏನ್ ಮಾಡ್ಬೇಕು? ಬದಲಾಯಿಸ್ಬೇಕು. ಆಗಲ್ಲ ಅನ್ನೋದನ್ನ ಆಗತ್ತೆ ಅಂತ ಚೇಂಜ್ ಮಾಡ್ಕೊಬೇಕು. ನಿಮ್ಮೊಳಗಡೆನೆ ನೀವು ಚೇಂಜ್ ಮಾಡ್ಕೊಬೇಕು. ಮುಂದಕ್ಕೆ ಹೋಗಕ್ ಆಗಲ್ಲ ಅಂತ ಹೊರಗಡೆ ನೋಡಿ ನಿಮ್ಮ ನಗ್ತಾ ಇದ್ರೆ ನೀವೇನಾಗ್ಬೇಕು? ನೀವಂತ ಹೇಳ್ಬೇಕು, ಆಗುತ್ತೆ, ಹೋಗ್ತೀನಿ. ಇವನ್ ಲೈಫಲ್ಲಿ ಮೇಲೆ ಎದ್ದಳದೇ ಇಲ್ಲ ಅಂತ ಹೊರಗಡೆ ನಿಂತ್ಕೊಂಡು ಹೇಳ್ತಾ ಇದ್ರೆ ನಿಮಗ್ ನೀವ್ ಏನ್ ಹೇಳ್ಕೊಬೇಕು? ಎದ್ದಳ್ತೀನಿ. ಈ ಫೈಟಿಂಗ್ ಮೆಂಟಾಲಿಟಿ ನಮಗೆ ಬರ್ಬೇಕು ಒಳಗಡೆ. ಅವಾಗ ದೇವ್ರ ಏನ್ ಮಾಡ್ತಾರೆ? ನಿಮ್ಮನ್ನ ಎಬ್ಬಿಸಕ್ಕೆ ಈಸಿ ಆಗತ್ತೆ ದೇವರಿಂದ. ನೀವೇ ಕತ್ಲೆಯಲ್ಲಿ ಕುತ್ಕೊಂಡು ನನ್ ಕೈಯಲ್ಲಿ ಆಗಲ್ಲ, ಇನ್ನು ಮೇಲೆ ಬರಲ್ಲ ಅಂತ ನೀವ್ ಯೋಚನೆ ಮಾಡ್ಕೊಂಡು ನೀವೇ ಕುತ್ಕೊಂಡ್ಬಿಟ್ರೆ ದೇವ್ರು ಬಂದ್ರು ನಿಮ್ಗೆ ಎಬ್ಸಕ್ಕೆ ಆಗಲ್ಲ. ಇವತ್ತು ಒಂದು ವಿಶ್ವಾಸಿಗೆ ದೇವರು ಬಿಡುಗಡೆ ಮಾಡ್ಬೇಕಂದ್ರೆ ಆ ವಿಶ್ವಾಸಿಯ ಮನಸ್ಥಿತಿ ಕರೆಕ್ಟ್ ಆಗಿರ್ಬೇಕು. ನೀನು ನಂಬಿದಂತೆ ನಿನಗಾಯಿತು ಅಂತ ಎಲ್ಲ ಕಡೆ ಯೇಸ್ವಾಮಿ ಹೇಳ್ತಾರೆ. ಏನ್ ಕೇಳ್ತಾರ ಆತರ? ಅವ್ರ ಮೈಂಡ್ ಹೆಂಗಿತ್ತು ಯೇಸ್ವಾಮಿ ಹತ್ರ ಬರ್ಬೇಕಾದ್ರೆ? ಆಗುತ್ತೆ. ಬಾರ್ತಲೋಮಿಯ ಕುರುಡ ಕಣ್ ಬರುತ್ತೆ ಅಂತ ಏನ್ ಮಾಡ್ತಾ ಇದ್ದ? ಕೂಗ್ತಾ ಇದ್ದ. ಯೇಸ್ವಾಮಿನ ಯಾವಾಗಾದ್ರೂ ನೋಡಿದ್ನಾ? ಮುಟ್ಟಿದ್ನಾ? ಅವ್ರ ಜೊತೆ ಕುತ್ಕೊಂಡಿದ್ನಾ? ಅವ್ರ ಜೊತೆ ಊಟ ಮಾಡಿದ್ನಾ? ಏನು ಗೊತ್ತಿಲ್ಲ. ಅವನು ಎಲ್ಲ ಏನ್ ಮಾಡಿದ್ಯಲ್ಲ ಏನು ಕೇಳಿಸ್ಕೊಂಡಿದ್ದು. ಯೇಸ್ವಾಮಿ ಅದ್ಭುತ ಮಾಡ್ತಾವ್ರಂತೆ ಅಂತ ಕೇಳಿಸ್ಕೊಂಡು ಏನ್ ಮಾಡ್ದ ಅವನು? ಮೈಂಡ್ ಚೇಂಜ್ ಮಾಡ್ಕೊಂಡ. ಇಷ್ಟು ದಿವಸ ನಾನು ಏನ್ ಮಾಡಿದ್ದೆ? ಭಿಕ್ಷೆ ಬೇಡ್ತಾ ಇದ್ದೆ, ಕುತ್ಕೊಂಡಿದ್ದೆ, ಕುರುಡನಾಗಿದ್ದೆ. ಆದ್ರೆ ಇನ್ನು ಮೇಲೆ ನಾನು ಏನ್ ಮಾಡಲ್ಲ? ಕುರುಡನಾಗಿ ಬದುಕಲ್ಲ. ನಾನು ಕರಿತೀನಿ, ನನ್ನ ಮೈಂಡ್ ಚೇಂಜ್ ಮಾಡ್ಕೊಂತೀನಿ. ಇನ್ಮೇಲೆ ನನ್ನ ಕೈಯಲ್ಲಿ ನೋಡಕ್ ಆಗತ್ತೆ, ಇನ್ಮೇಲೆ ನನ್ನ ಕೈಯಲ್ಲಿ ನೋಡಕ್ ಆಗತ್ತೆ, ಇನ್ಮೇಲೆ ನನ್ನ ಕೈಯಲ್ಲಿ ನೋಡಕ್ ಆಗತ್ತೆ ಅಂತ ಮನಸ್ಥಿತಿ ಬದಲಾಯಿಸ್ಕೊಂಡು ದಾವೀದ ಕುಮಾರನೇ ನನ್ನ ಕರುಣಿಸು. ಅದನ್ನ ಏನ್ ಹೇಳ್ತಾರೆ ಹೇಳಿ? ಪ್ರಾರ್ಥನೆ. ಏನಂತಾರೆ ಅದನ್ನ? ಏನ್ ಹೇಳಿ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಹೇಳ್ತಾ ಇರೋದು? ದಾವೀದ ಕುಮಾರನೇ ನನ್ನ ಕರುಣಿಸು ಅಂತ ಇದನ್ನ ನೋಡ್ರಿ. ಅದೇನದು? ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾವನೆ, ಕೂಗ್ತಾವನೆ, ಕೇಳ್ತಾವನೆ, ದೇವ್ರೇ. ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಲ್ಲ, ಅವ್ನು ಪ್ರಾರ್ಥನೆ ಮಾಡ್ದ, ನೀವ್ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಫಲ ಸಿಗ್ತಾ ಇದೆಯಾ? ಕೇಳ್ರಿ ಪಕ್ಕದಲ್ಲಿರೋರಿಗೆ. ಕುರುಡ ಪ್ರಾರ್ಥನೆ ಮಾಡ್ದ, ಅವನಿಗೆ ಫಲ ಸಿಕ್ತು. ನೀವ್ ಪ್ರಾರ್ಥನೆ ಮಾಡಿದ್ರೆ ನಿಮ್ಗೆ ಫಲ ಸಿಗ್ತಾ ಇದೆಯಾ ಅಂತ? ಏನಿಗೆ ಸಿಗ್ತಾ ಇಲ್ಲ ನೀವ್ ಮಾಡ್ತಾ ಇರೋದಕ್ಕೆ ಫಲ ಅಂತ ಕೇಳ್ರಿ ಇನ್ನೊಂದ್ಸರಿ. ನೀವ್ ಮಾಡೋ ಪ್ರಾರ್ಥನೆಗಳಿಗೆ ಏನಕ್ಕೆ ಫಲ ಸಿಗ್ತಾ ಇಲ್ಲ? ಬಾರ್ತಲೋಮಿಯ ಮೈಂಡು ನಮ್ಮ ಮೈಂಡು ಬೇರೆ ಬೇರೆ. ಅವನ್ಗೆ ಮೈಂಡಲ್ಲಿ ನನ್ನ ಕೈಯಲ್ಲಿ ಆಗತ್ತೆ, ನಾನು ಕೂಗ್ತೀನಿ, ಹೋಗಿ ಕೇಳ್ತೀನಿ, ನಾನು ಬಿಡುಗಡೆ ಹೊಂದ್ಕಂತೀನಿ. ಮೈಂಡ್ ಚೇಂಜ್ ಮಾಡ್ಕೊಂಡ ಅವನು. ಮೈಂಡ್ ಚೇಂಜ್ ಮಾಡ್ಕೊಂಡಿದ್ದಕ್ಕೆ ಹೋರಾಟ ಹೆಂಗ್ ಬರುತ್ತೆ ಹೇಳ್ರಿ? ನಿಲ್ಸಕ್ ಎಷ್ಟು ಜನ ಪ್ರಯತ್ನ ಪಟ್ರು? ಕುತ್ಕೋ, ಬರಬೇಡ, ಕುತ್ಕೋ. ಆದ್ರೆ ಯಾವ ಹೋರಾಟನು ಅವನ್ ಮನ್ಸಲ್ಲಿ ಇದ್ದಿದ್ದು ಮಾತಾಡೋದನ್ನ ನಿಲ್ಸಿಲ್ಲ. ನಮ್ ಪ್ರಾಬ್ಲಮ್ ಏನಂದ್ರೆ ನಮ್ ಮನ್ಸಲ್ಲಿ ಅನ್ಕಂತೀವಿ, ಬಾಯಿಂದ ಮಾತಾಡಕ್ ಕಷ್ಟಪಡ್ತೀವಿ. ಮನ್ಸಲ್ಲಿ ನಂಬ್ತೀವಿ, ಬಾಯಿಂದ ಅದನ್ನ ಅರಿಕೆ ಮಾಡಕ್ಕೆ ಕಷ್ಟಪಡ್ತೀವಿ. ಪರಿಸ್ಥಿತಿಗಳು ಏನ್ ಮಾಡ್ತವೆ? ನಮ್ಮನ್ನ ಬಾಯಿ ಬಿಟ್ಟು
ಧೈರ್ಯವಾಗಿ ನಂಬಿಕೆಯಿಂದ ಮಾತಾಡಕ್ ಬಿಡಲ್ಲ. ನಿಮ್ಮ ಪರಿಸ್ಥಿತಿಗಳೇನ್ ಮಾಡಲ್ಲ ಹೇಳಿ, ನಿಮ್ನ ಧೈರ್ಯವಾಗಿ ನಂಬಿಕೆಯಿಂದ ಮಾತಾಡಕ್ಕೆ ಬಿಡಲ್ಲ. ಯಾಕೆ? ನಂಬಿಕೆಯಿಂದ ಮಾತಾಡ್ಬೇಕಾದ್ರೆ ಸುತ್ತಲೂ ಇರೋರು ಏನ್ ಮಾಡ್ತಾರೆ? ನಮ್ಮನ್ನ ತಡಿತಾರೆ, ಅವಮಾನ ಪಡಿಸ್ತಾರೆ. ಅವಮಾನ ಆಗ್ಬಿಡುತ್ತಲ್ಲ ಅಂತ ಹೇಳಿ ನಾವೇನ್ ಮಾಡ್ತೀವಿ? ನಂಬಿಕೆಯಿಂದ ಮಾತಾಡೋದು ನಿಲ್ಲಿಸ್ಬಿಡ್ತೀವಿ. ಆದ್ರೆ ಕುರುಡ ಹಂಗ್ ಮಾಡಿಲ್ಲ. ಅವಮಾನ ಆದ್ರೂ ಪರವಾಗಿಲ್ಲ, ನಿಲ್ಸಿದ್ರು ಪರವಾಗಿಲ್ಲ, ಬೈದ್ರೂ ಪರವಾಗಿಲ್ಲ, ನಾನು ಇವತ್ತು ಏನ್ ಅನ್ಕೊಂಡಿದ್ದೀನೋ ಅದು ನಡಿಬೇಕು ಇವತ್ತು ಅಂತ. ಇವತ್ತು ನಮ್ಮ ಮೈಂಡ್ ಹಂಗೆ ಇರ್ಬೇಕು. ನಾವ್ ಏನ್ ಅನ್ಕೊಂಡಿದೀವೋ ಅದು ಹಂಗ ಆಗ್ಬೇಕು. ಯಾರ ಮುಂದೆ ಆಗ್ಬೇಕು? ನನ್ನ ನಗ್ತಾ ಇರುವಂತ ಶತ್ರುಗಳ ಮುಂದೆ ನಾನು ಅನ್ಕೊಂಡಿರೋ ತರ ಆಗ್ಬೇಕು ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ಎಲ್ಲ ಬಾಯ್ಬಿಟ್ಟು ಅರಿಕೆ ಮಾಡಿ. ನಾನು ಅನ್ಕೊಂಡಿರೋದು ನನ್ನ ನಗ್ತಾ ಇರುವಂತ ಶತ್ರುಗಳ ಮುಂದೆ ಆಗ್ಬೇಕು. ಅದು ಧೈರ್ಯವಾಗಿ ಮಾತಾಡ್ಬೇಕು. ಧೈರ್ಯವಾಗಿ ಮಾತಾಡ್ಬೇಕಂದ್ರೆ ಮೊದಲು ನಿಮ್ಮ ಮೈಂಡ್ ಏನಾಗ್ಬೇಕು? ಚೇಂಜ್ ಆಗ್ಬೇಕು, ಬದಲಾಯಿಸ್ಕೋಬೇಕು. ಆ ಕುರುಡನ್ ತರ ಬದಲಾಯಿಸ್ಕೊಬೇಕು ನಾವು. ಅವಾಗ ಯೇಸು ಸ್ವಾಮಿ ನಿಂತ್ಕೊಂತಾರೆ, ಕರ್ಕೊಂಬನ್ನಿ ಅಂತಾರ. ಅವಾಗ ಕರ್ಕೊಂಬಂದ್ಮೇಲೆ ಇನ್ನೊಂದು ಟೆಸ್ಟು. ಏನ್ ಇನ್ನೊಂದು ಟೆಸ್ಟು? ನಿನ್ಗೇನ್ ಬೇಕು? ನಿಮಗೆ ಯೇಸು ಸ್ವಾಮಿ ದರ್ಶನ ಕೊಟ್ಟು ಏನ್ ಬೇಕಂತ ಕೇಳಿದ್ರೆ ನೀವೇನ್ ಹೇಳ್ತೀರಿ ಹೇಳಿ? ಸ್ಟ್ರೇಟ್ ಆನ್ ದ ಪಾಯಿಂಟ್ ಬರ್ತೀರಾ, ಇಲ್ಲ ಊರೆಲ್ಲ ಕಥೆಗಳೆಲ್ಲ ಹೇಳ್ಕೊಂಡ್ ಬರ್ತೀರಾ? ನೀವೇನ್ ಹೇಳ್ಕೊಂಬರ್ತೀರ ಹೇಳಿ? ಫಸ್ಟ್ ಕತೆ ಹೇಳ್ಕೊಂಬರ್ತೀರಾ? ಉಪವಾಸ ಪ್ರಾರ್ಥನೆ ಮಾಡ್ತಾ ಇದೀರಲ್ಲ, ಉಪವಾಸ ಪ್ರಾರ್ಥನೆಯಲ್ಲಿ ಆನ್ ದ ಪಾಯಿಂಟ್ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಇಲ್ಲ ಕತೆ ಎಲ್ಲ ಹೇಳ್ಕೊಂಬರ್ತಾ ಇದೀರಾ? ಉಪವಾಸ ಪ್ರಾರ್ಥನೆಯಲ್ಲಿ ನೀವು ಆನ್ ದ ಪಾಯಿಂಟ್ ಮಾಡಿಲ್ಲ ಅಂದ್ರೆ ನೀವು ಮಾಡಿರೋ ಉಪವಾಸ ಪ್ರಾರ್ಥನೆ ವೇಸ್ಟ್. ಯಾಕಂದ್ರೆ ನೀವು ಮಾಡ್ತಾ ಇರೋ ಪ್ರಾರ್ಥನೆ ಯಾರು ಕೇಳಿಸ್ಕೋಬೇಕಂತ ಮಾಡ್ತಾ ಇದ್ದೀರಾ? ಅವ್ರಿಗೇನ್ ಬೇಕು ಹೇಳ್ರಿ? ಆನ್ ದ ಪಾಯಿಂಟ್. ಏನು ಪ್ರಾರ್ಥನೆ ಮಾಡ್ತಾ ಇದ್ರೆ ಅಷ್ಟು ಮಾತ್ರನೇ ಅವ್ರ ಮುಂದ್ಗಡೆ ಕಾಣಿಸ್ಬೋದು. ಪಕ್ಕದಲ್ಲಿ ಕೈ ಬೆಳೀರಿ. ಪ್ರಾರ್ಥನೆ ಮಾಡ್ಬೇಕಾದ್ರೆ ಕತೆ ಎಲ್ಲ ಹೇಳ್ಬೇಡ್ರಿ ಅಂತ. ಆನ್ ದ ಪಾಯಿಂಟ್ ಮಾತಾಡ್ರಿ. ನಮ್ ಪ್ರಾರ್ಥನೆ ಏನ್ ಮಾಡ್ಬೇಕು ನಾವು? ಆನ್ ದ ಪಾಯಿಂಟ್. ಏನ್ ಆಗ್ಬೇಕು ನಿನ್ಗೆ? ಅವನೇನ್ ಹೇಳ್ತಾನೆ? ಸ್ವಾಮಿ ನಾನು ಅಲ್ಲಿಂದ ಬಡ್ಕೊಂತ ಇದ್ದೀನಿ ಕಣ್ ಬರ್ಬೇಕು ಅಂತ ಕತೆ ಹೇಳದ್ನ? ಬೇರೆಯವ್ರ ಕತೆ ನನ್ಗೆ ಬೇಡವೇ ಬೇಡ. ಅವ್ರು ನಿಲ್ಸಿದ್ರು, ಕುಣಿಸಿದ್ರು, ಬೈದ್ರು, ಅವಮಾನ ಮಾಡಿದ್ರು, ಅದೆಲ್ಲ ಬೇಕಾಗಿಲ್ಲ. ಇವಾಗ ನನಗೇನ್ ನಡಿಬೇಕು? ನಾನು ಎದ್ದೊಳ್ಬೇಕು. ಇವಾಗ ನಮ್ ಪ್ರಾರ್ಥನೆಯಲ್ಲಿ ಏನೆಲ್ಲ ಹೇಳ್ತೀವಿ ಹೇಳ್ರಿ? ಇವ್ರು ನನ್ಗೆ ಹಂಗ್ ಮಾಡಿದ್ರು ದೇವ್ರೆ, ಹಿಂಗ್ ಮಾಡಿದ್ರು ದೇವ್ರೆ, ಅವಮಾನ ಮಾಡಿದ್ರು ದೇವ್ರೆ, ಹಿಂಗ್ ಬೈದ್ರು, ಹಂಗ್ ಬೈದ್ರು, ಕತೆ ಎಲ್ಲ ಹೇಳ್ತೀವಿ ನಮ್ ಪ್ರಾರ್ಥನೆ. ಅವನಲ್ಲಿ ಹೋಗಿ ನಿಂತ್ಕೊಂಡಾಗ ಬೇರೆ ಏನ್ ಕತೆ ಹೇಳಿಲ್ಲ. ಅವ್ನಿಗೆ ಬೇಕಾಗಿರೋದೇನು? ಕಣ್ಣು ಅಷ್ಟೇ. ಅವನ್ ಬೇರೆ ಏನು ಹೇಳಿಲ್ಲ. ನಿಮ್ಗೆ ಅಲ್ಲಿಂದ ಬಡ್ಕೊಂತ ಇದೀನಿ, ಅಲ್ಲಿಂದ ಕಿರಿಸ್ತಾ ಇದ್ದೀನಿ, ಇವರೆಲ್ಲ ನಿಲ್ಲಿಸ್ತಾವ್ರೆ, ಅವಾಗಿಂದ ನಿಲ್ಲಿಸ್ತಾವ್ರೆ, ಓ ಅಂತ ಏನು ಕಂಪ್ಲೇಂಟು ಹೇಳಿಲ್ಲ. ಅದಕ್ಕೆ ಬದಲಾಗಿ ಸಿಂಪಲ್ ಆಗಿ ಏನಕ್ಕೋಸ್ಕರ ಬಂದ್ನೋ, ಏನಕ್ಕೋಸ್ಕರ ಕಷ್ಟಪಟ್ನೋ, ಏನಕ್ಕೋಸ್ಕರ ಅವಮಾನ ಪಟ್ನೋ, ಏನಕ್ಕೋಸ್ಕರ ಬಯಸ್ಕೊಂಡ್ನೋ ಅದು ಮಾತ್ರನೇ ಹೇಳ್ದ ಅಷ್ಟೇ. ಇವತ್ತು ನಿಮ್ ಪ್ರಾರ್ಥನೆಯಲ್ಲಿ ಏನಾಗಿರ್ಬೇಕು ಹೇಳ್ರಿ? ನಿಮ್ಗೇನ್ ಬೇಕೋ ಆನ್ ದ ಪಾಯಿಂಟ್. ಅಧಿಕವಾಗಿ ಏನ್ ಬೇಕೋ ಅನ್ನೋದಲ್ಲ, ಮೇಯ್ನ್ ಆಗಿ ಏನ್ ಬೇಕು ಅಂತ. ಇವತ್ತು ನಾವು ದೇವ್ರ ನಂಬಬೇಕು. ಯಾವ ವಿಷಯದಲ್ಲಿ ನಂಬಬೇಕು? ನಾವು ಬಿದ್ದಿರೋ ವಿಷಯದಲ್ಲಿ ದೇವ್ರನ್ನ ಎಬ್ಬಿಸ್ತಾರ. ಹಲ್ಲೆಲೂಯಾ. ಇವತ್ತು ನಮ್ಮನ್ನ ನೋಡಿ ನಗ್ತಾ ಇರೋರು ಮುಂದೆಗಡೆ ಎಲ್ಲ ನಾವ್ ಎದ್ದು ನಿಂತ್ಕಂತೀವಿ. ಆಮೇಲೆ ನಮ್ಮನ್ನ ನೋಡಿ ನಗ್ತಾ ಇರೋರು ಮುಂದೆಗಡೆ ಎಲ್ಲ ನಾವೇನ್ ಮಾಡ್ತೀವಿ? ಅರಿಕೆ ಮಾಡ್ರಿ, ಅರಿಕೆ ಮಾಡ್ರಿ. ಆಮೇಲೆ ನಗ್ಲಿ, ಪರವಾಗಿಲ್ಲ. ಎಷ್ಟು ದಿವಸ ನಗ್ತೀಯಾ? ನಮ್ ಶತ್ರುಗಳು ನೋಡಿ ಇನ್ಮೇಲಿಂದ ಅವ್ರು ನೋಡಿದಾಗೆಲ್ಲ ನಮ್ಗೆ ಏನ್ ಮನ್ಸಲ್ಲಿ ಬರ್ಬೇಕು?
ನೀನ್ ನಕ್ಕಿದ್ ಸಾಕು, ನೀನ್ ನಗ್ತಾ ಇರೋದು ಸಾಕು. ಅವ್ರು ನೋಡಿ ನೀವು ಫೀಲ್ ಆಗ್ಬಾರ್ದು ಇನ್ಮೇಲಿಂದ. ನೀವು ಅವ್ರು ನೋಡಿ ಏನಾಗ್ಬಾರ್ದು, ನೀವು ನಿಮ್ಮನ್ನ ನೋಡಿ, ನಿಮ್ಮನ್ನ ನಗ್ತಾ ಇರೋರು, ನಿಮ್ಮನ್ನ ನೋಡಿ ಅವಮಾನ ಅವಮಾನ ಮಾಡ್ತಾ ಇರೋರು ಮುಂದಗಡೆ ನೀವು ಏನ್ ಮಾಡ್ಬಾರ್ದು ಹೇಳಿ, ಫೀಲ್ ಮಾಡಬಾರ್ದು. ಅವ್ರು ನೋಡಿ ನಕ್ಕಿದ್ ಸಾಕು. ಇವತ್ತು ದೇವ್ರು ನನಗೆ ಬೆಳಕಾಗಿರ್ತಾರೆ, ದೇವ್ರು ನನ್ನ ಎದ್ದು ನಿಲ್ಲಿಸ್ತಾರೆ. ಆಮೇಲೆ ಸೊ ದೇವ್ರು ನಿಮ್ಮನ್ನ ಎದ್ದು ನಿಲ್ಲಿಸುವಂತ ಟೈಮ್ ಈ ವರ್ಷದಲ್ಲಿ ನಮ್ಮ ಸಭೆಯಲ್ಲಿರೋ ಎಲ್ಲರೂ ಏನ್ ಮಾಡ್ಬೇಕು ಹೇಳ್ರಿ, ಎದ್ದು ನಿಂತ್ಕೊಬೇಕು. ಕತ್ಲೆಯಲ್ಲಿ ಬೆಳಕು ಸಿಗ್ಬೇಕು. ಆಮೇಲೆ ಯಾರ್ಯಾರೆಲ್ಲ ನಗ್ತಾ ಇದಾರೋ, ಅವಮಾನ ಪಡಿಸ್ತಾರೋ ಅವ್ರ ಮುಂದ್ಗಡೆ ನೀವೆಲ್ಲ ಏನಾಗಿರ್ಬೇಕು, ಎದ್ದು ನಿಲ್ಬೇಕು. ಅದು ಈ ತಿಂಗಳಿಂದನೇ ಸ್ಟಾರ್ಟ್ ಆಗ್ಬೇಕು. ಆಮೇಲೆ ಎಷ್ಟು ಜನ ನಂಬ್ತಾ ಇದ್ದೀರಾ? ಓಕೆ. ರೋಮಪುರ ಬರೆದ ಪುಸ್ತಕ 5ನೇ ಅಧ್ಯಾಯ 3ನೇ ವಾಕ್ಯ. ಐದನೇ ಅಧ್ಯಾಯ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ, ಉಪಕಾರಿಗೋಸ್ಕರ ಪ್ರಾಣ ಕೊಡುವುದು. 5ನೇ ಅಧ್ಯಾಯ 3ನೇ ವಾಕ್ಯ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣಾ ಹುಟ್ಟುತ್ತದೆ ಬಲ್ಲೆವು. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ಯಾವ ಆಸೆ ಭಂಗಪಡಿಸಲ್ಲ ಹೇಳಿ? ತಾಳ್ಮೆಯಿಂದ ಕಾತ್ಕೊಂಡು ನೀವು ಸಿಕ್ಕತ್ತೆ ಅನ್ನೋದು ಸಿಕ್ಕೋವರೆಗೂ ತಾಳ್ಮೆಯಿಂದ ಏನೇ ಬಂದ್ರು ತಡ್ಕೊಳ್ಳೋವರೆಗೆ ನಿರೀಕ್ಷೆ ಮಾತ್ರನೇ ನೆರವೇರೋದು. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಹೇಳ್ತಾ ಇರೋದು? ತಾಳ್ಮೆಯಿಂದ ನೀವು ನಂಬಿರೋದು, ನೀವು ಅನ್ಕೊಂಡಿರೋದು ಸಿಕ್ಕೇ ಸಿಗುತ್ತೆ ಅಂತ ಏನೇ ಬಂದ್ರು ಅದನ್ನ ತಡ್ಕೊಂಡು ಸಹಿಸ್ಕೊಂಡು ನಿಂತ್ಕೊಳ್ಳೋರ ನಿರೀಕ್ಷೆ ಮಾತ್ರನೇ ನೆರವೇರೋದು. ನಿಮ್ಮ ನಿರೀಕ್ಷೆ ಯಾವ ತರದ್ದು? ತಾಳ್ಮೆ ಇಲ್ಲದೆ ಇರೋದು, ಸಹಿಸ್ಕೊಳ್ದೆ ಇರೋದು. ಯಾವುದು ನಿಮ್ದು ನಂಬಿಕೆ? ತಾಳ್ಮೆ ಇಲ್ಲದೆ ಇರೋದು, ಸಹಿಸ್ಕೊಳ್ದೆ ಇರೋದು. ಇನ್ನೊಂದ್ಸರಿ ಓದಿ. ಈಗಿರುವುದರಿಂದ ಉಪದ್ರವಗಳಲ್ಲಿ ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ, ನಮಗ್ ಬರ್ತಾ ಇರುವಂತ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ನೀವ್ ಹೆಂಗಿರ್ಬೇಕಂತೆ? ಹೆಂಗಿರ್ಬೇಕು ನೀವು? ಸಂತೋಷವಾಗಿರ್ಬೇಕು. ನಿಮ್ ಮುಖ ಹೆಂಗ್ ಹಿಡ್ಕೊಂಬರ್ತೀರಾ? ಹೆಂಗ್ ಹಿಡ್ಕೊಂಬರ್ತೀರಾ ನಿಮ್ ಮುಖನ? ಹೆಂಗ್ ಬರ್ತೀರ ಹೇಳಿ? ಸ್ವಲ್ಪ ಚಿಕ್ಕದಾಗಂಗಿರಲ್ಲ, ಒಳ್ಳೆ ಹಳ್ಳನಾಗ ಕುಡ್ದಂಗ್ ಬರ್ತೀರ ನೀವು, ಮೂತಿ ಹಿಡ್ಕೊಂಡಂಗೆ ಏನೋ ಆಗ್ಬಿಟ್ಟಂಗೆ ಫೀಲ್ ಆಗ್ತಾ ಇದ್ದೀರಾ. ಎಲ್ಲ ಇಲ್ಲೇ ಇದ್ದೀರಾ? ಕೇಳಿಸ್ತಾ ಇದ್ಯಾ? ಅರ್ಥ ಆಗ್ತಾ ಇದ್ಯಾ ನಿಮ್ಗೆ? ತಲೆಗೆ ಹೋಗ್ತಾ ಇದ್ಯಾ? ಹೋಗ್ತಾ ಇದೆಯಾ ಇಲ್ಲ ನಿಮ್ಗೆ? ನಿಮ್ಮ ಕಷ್ಟಗಳಲ್ಲಿ ನೀವ್ ಹೆಂಗಿರ್ಬೇಕಂತೆ? ಸಂತೋಷವಾಗಿರ್ಬೇಕು. ಕಷ್ಟಗಳ ಮಧ್ಯದಲ್ಲಿ ನೀವ್ ಹೆಂಗಿರ್ಬೇಕು? ಸಂತೋಷ. ನಿಮ್ ಕೈಯಲ್ಲಿ ಆಗತ್ತಾ? ಕಷ್ಟಗಳ ಮಧ್ಯದಲ್ಲಿ ಸಂತೋಷವಾಗಿರಕ್ಕೆ ಆಗತ್ತಾ? ಪಕ್ಕದಲ್ಲೊಬ್ಬ ಬೈತಾ ಇರ್ತಾರೆ, ಬೈಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕಾಗತ್ತಾ? ಆಗತ್ತಾ? ದೇವ್ರು ನಂಬಿರೋರ್ ಕೈಲಿ ಆತರ ಬದುಕಕ್ಕಾಗತ್ತಾ? ದೋಣಿಯಲ್ಲಿ ಬರ್ಬೇಕಾದ್ರೆ ಶಿಷ್ಯರೆಲ್ಲ ಏನ್ ಹೇಳ್ತಾ ಇದಾರೆ?
ಸಾಯ್ತಾ ಇದ್ದೀವಿ ಸರ್. ಸ್ವಾಮಿ ಹಿಂಗ್ ಮಲ್ಕೊಂಡಿದ್ದಾರೆ. ಸ್ವಾಮಿ ಕೈಯಲ್ಲಿ ಆತರ ಸಾಯೋ ಟೈಮಲ್ಲೂ ನೆಮ್ಮದಿಯಾಗಿ ಮಲ್ಕೊಳಕ್ ಆಗತ್ತೆ ಅಂದ್ರೆ ನಮ್ ಕೈಯಲ್ಲಿ ಆಗಲ್ವಾ? ಸಾಯೋ ಟೈಮಲ್ಲಿ ನೆಮ್ಮದಿಯಾಗಿ ಮಲ್ಕೊಂಡವ್ರೆ, ನಾವು ಬಯಸ್ಕೊಳ್ಳೋ ಟೈಮಲ್ಲೂ ನೆಮ್ಮದಿಯಾಗಿ ಮಲ್ಕೊಳಕ್ ಆಗಲ್ವೇ? ಎಲ್ಲ ಇದ್ದೀರಾ? ಸಾಯೋ ಟೈಮಲ್ಲಿ ನೆಮ್ಮದಿಯಾಗಿ ಮಲ್ಕೊಂಡಿದ್ದಾರೆ. ಆದ್ರೆ ನೀವು ಒಬ್ರು ಮಾತಾಡೋ ಟೈಮಲ್ಲೂ ನಿಮ್ ಕೈಯಲ್ಲಿ ನೆಮ್ಮದಿಯಾಗಿರಕ್ಕಾಗಲ್ಲ. ಯಾರೋ ಒಬ್ರು ಗುರಾಯಿಸ್ಬಿಟ್ರು ಹಿಂಗೆ, ಅದಕ್ಕೂ ನೆಮ್ಮದಿಯಾಗಿರಕ್ಕಾಗಲ್ಲ. ಯಾರೋ ಒಬ್ರು ಸಣ್ಣದಾಗಿ ಜಗಳ ಮಾಡ್ಬಿಟ್ರು, ನೆಮ್ಮದಿಯಾಗಿರಕ್ಕಾಗಲ್ಲ. ಯಾರೋ ಒಬ್ರು ಬಂದು ಏನೋ ಒಂದು ಮಾತು ಹೇಳ್ಬಿಟ್ಟು ಅವಮಾನ ಪಡಿಸ್ಬಿಟ್ರು, ನೆಮ್ಮದಿಯಾಗಿ ಇರಕ್ಕೆ ಆಗಲ್ಲ. ನಿಮ್ಮ ಸಮಸ್ಯೆಗಳ ಮಧ್ಯದಲ್ಲಿ ನೆಮ್ಮದಿಯಾಗಿರೋದನ್ನ ಕಲಿಬೇಕು. ಅದು ನಂಬಿಕೆ ಇರೋರ ಲಕ್ಷಣ. ತಲೆಗೆ ಹೋಗ್ತಾ ಇದೆಯಾ ನಿಜವಾಗ್ಲೂ? ನಿಮ್ಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇದೆಯಾ? ನಿಜವಾಗ್ಲೂ ದೇವ್ರು ನಮ್ ಜೊತೆಲಿ ಇದಾರೆ ಅಂತ ಯಾವಾಗ ಗೊತ್ತಾಗತ್ತೆ ನಮ್ಗೆ? ಸಮಸ್ಯೆಗಳ ಮಧ್ಯದಲ್ಲಿ ನಾವು ನೆಮ್ಮದಿಯಾಗಿದ್ದಾಗ ಮಾತ್ರನೇ. ಸಮಸ್ಯೆಗಳ ಮಧ್ಯದಲ್ಲಿ ನಾವು ಹೆಂಗಿರ್ಬೇಕು? ನೆಮ್ಮದಿಯಾಗಿ, ಸಮಾಧಾನವಾಗಿ ನೆಮ್ಮದಿಯಾಗಿರ್ಬೇಕು. ಸ್ವಾಮಿ ಅಲ್ಲಿ ನೆಮ್ಮದಿಯಾಗಿ ಮಲ್ಕೊಂಡಿದ್ದಾರೆ, ಇವರೆಲ್ಲ ಬಾಯ ಹೊಡ್ಕಂತವ್ರೆ, ಸಾಯ್ತಾ ಇದ್ದೀವಿ ಅಂತ. ಸಮಸ್ಯೆ ಬಂದಾಗ ನಿಮ್ ಬಾಯಲ್ಲಿ ಏನ್ ಮಾತು ಬರ್ತದೆ? ಇದು ವಿಶ್ವಾಸಿಯ ಲಕ್ಷಣ? ಇದು ನಂಬಿಕೆ ಇರೋ ಲಕ್ಷಣ? ಇದು ದೇವ್ರ ಮಕ್ಕಳ ರಕ್ಷಣನ? ಇದು ಧೈರ್ಯವಾಗಿರುವಂತ ಲಕ್ಷಣನ? ಕಷ್ಟ ಬಂದಿದ ತಕ್ಷಣ ನಮ್ಮ ಬಾಯಿಂದ ಯಾವ್ಯಾವ ಮಾತುಗಳು ಬರ್ತವೆ? ಒಬ್ರು ಅವಮಾನ ಪಡಿಸ್ಬೇಕಾದ್ರೆ ನಮ್ಮ ಬಾಯಿಂದ ಏನೇನ್ ಮಾತುಗಳು ಬರ್ತವೆ? ನಮ್ಮ ಶತ್ರುಗಳು ನಮ್ಮನ್ನು ಸುತ್ಕೊಂಡಾಗ ನಮ್ಗೆ ಏನೇನ್ ಮಾತುಗಳು ಬರ್ತವೆ? ಅವಾಗ ನಾನು ಎದ್ದೊಳ್ತೀನಿ ಅಂತ ಬರ್ತದ ನಿಮ್ಗೆ ಬಾಯಲ್ಲಿ? ನನ್ನ ಕೈಯಲ್ಲಿ ಆಗತ್ತೆ ಅಂತ ಬರ್ತದ? ಏನೇನ್ ಮಾತುಗಳು ಬರ್ತವೆ ನಿಮ್ಗೆ? ಆದ್ರೆ ಇಲ್ಲಿ ದೇವ್ರ ವಾಕ್ಯ ಏನ್ ಹೇಳಿದೆ? ಸಮಸ್ಯೆಗಳ ಮಧ್ಯದಲ್ಲಿ ಸಂತೋಷವಾಗಿರೋದನ್ನ ನೀವೇನ್ ಮಾಡ್ಬೇಕು? ಕಲಿಬೇಕು. ಯಾಕೆ? ಸಮಸ್ಯೆ ಬರ್ತಾ ಇರೋದೆ, ಆದ್ರೆ ಅದು ಸಮಸ್ಯೆ ನಿಮ್ಮನ್ನ ಮುಳುಗ್ಸಕ್ಕಲ್ಲ, ಆ ಸಮಸ್ಯೆ ಮಧ್ಯದಲ್ಲಿ ದೇವ್ರು ನಿಮ್ಮನ್ನ ನಿಲ್ಸಕ್ಕೆ. ಹಲ್ಲೆಲೂಯ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ನಿಜವಾಗ್ಲೂ ಅರ್ಥ ಆಗ್ತಾ ಇದೆಯಾ? ಸಮಸ್ಯೆಗಳ ಮಧ್ಯದಲ್ಲಿ ನಿಮ್ಮ ಒಂದು ಮನಸ್ಥಿತಿ, ನಿಮ್ಮ ಒಂದು ಮಾತು, ನಿಮ್ಮ ರಿಯಾಲಿಟಿಯನ್ನ ತೋರ್ಸತ್ ನೀವ್ ಯಾರಂತ. ಎಲ್ಲ ಚೆನ್ನಾಗಿರ್ಬೇಕಾದ್ರೆ ಯೇಸುವೆ ಸ್ತೋತ್ರ, ಹಂಗಾಗ್ಬೋದು, ಹಿಂಗಾಗ್ಬಿಡ್ತು ಬ್ರದರ್, ಒಳ್ಳೇದಾಗತ್ತೆ ಬ್ರದರ್, ಹಿಂಗಾಗತ್ತೆ ಬ್ರದರ್, ನಿಮ್ಗೆ ಚೆನ್ನಾಗತ್ತೆ ಬ್ರದರ್ ಎಲ್ಲ ಹೇಳ್ತೀವಿ. ಆದ್ರೆ ಎಲ್ಲ ಸುತ್ಕೊಂಡಾಗ ಅದೇ ಮಾತು ಬರ್ತಾವ ಬಾಯಲ್ಲಿ? ಎಲ್ಲ ಚೆನ್ನಾಗಿರ್ಬೇಕಾದ್ರೆ ಯಾರಾದ್ರೂ ಪ್ರಾರ್ಥನೆ ಮಾಡ್ಸ್ಕೊಳಕ್ ಬರ್ತಾರ ಅನ್ಕೊಳ್ಳಿ, ಅವಾಗ ಹೆಂಗ್ ಬರ್ತಾವ ಧೈರ್ಯ ನಿಮ್ಗೆ? ನಿಮ್ಗೆಲ್ಲ ಚೆನ್ನಾಗಿರೋದಕ್ಕೋಸ್ಕರವಾಗಿ ಒಳ್ಳೆ ಮಾತುಗಳು ಬರ್ತವೆ, ಧೈರ್ಯವಾಗಿ ಬರ್ತವೆ. ಆದ್ರೆ ನಿಮಗೆ ಒಳಗಡೆ ಸಮಸ್ಯೆ ಸುತ್ಕೊಂಡಾಗ ನಿಮ್ಗೆ ಧೈರ್ಯ ಬರ್ತದ ಆ ಮಾತಲ್ಲಿ? ನೀವು ಏನೋ ಒಂದು ಮಾತು ಹೇಳ್ಬಿಡ್ತೀರಾ ಒಳಗಡೆ ಪ್ರಾರ್ಥನೆ ಮಾಡ್ಕೊಂಡು, ದೇವ್ರೆ ನನಗೆ ಗಾಳಿ ಹೋಯ್ತೈತೆ, ನಾನು ಹೇಳಿ ದಯಮಾಡಿ ಏನೋ ಬಂದ್ಬಿಡು, ನೀನು ಅವನ್ನೇ ನೋಡ್ಕೋ ಸ್ವಾಮಿ ಒಳಗಡೆ ಪ್ರಾರ್ಥನೆ ಮಾಡ್ಕೊಂತ ಇರ್ತೀವಿ. ಆದ್ರೆ ಧೈರ್ಯ ಅನ್ನೋದು ಪ್ರತಿಯೊಂದು ವಿಶ್ವಾಸಿಯ ಒಂದು ಸ್ವಭಾವ. ಯಾಕೆ? ದೇವರು ನಮ್ಗೆ ಕೊಟ್ಟಿರೋದು ಎಡಿತನದ ಆತ್ಮ ಅಲ್ಲ, ಧೈರ್ಯದ ಆತ್ಮ ಕೊಟ್ಟಿದ್ದಾರೆ. ನಾವದು ನಮ್ಮ ಕ್ಯಾರೆಕ್ಟರ್, ನಮ್ಮ ನೇಚರ್ ಅದು ಧೈರ್ಯವಾಗಿರೋದು. ಕಷ್ಟದ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ ಧೈರ್ಯವಾಗಿ, ಸಮಾಧಾನವಾಗಿ, ನೆಮ್ಮದಿಯಾಗಿರೋದು ನಮ್ಮ ಒಂದು ಕ್ಯಾರೆಕ್ಟರ್. ಹೊಂದ್ಕೊಳ್ಳೋದಲ್ಲ, ಅದು ನಮ್ಮ ಲೈಫ್ ಸ್ಟೈಲ್ ಹಂಗೆ ಇರ್ಬೇಕು. ಹೆಂಗಿರ್ಬೇಕು ಹೇಳ್ರಿ? ಧೈರ್ಯವಾಗಿ, ನೆಮ್ಮದಿಯಾಗಿ, ಸಮಾಧಾನವಾಗಿ, ಕಷ್ಟಗಳ ಮಧ್ಯದಲ್ಲೂ ನಾವು ಹಂಗೇ ಇರ್ಬೇಕು. ಅದು ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೇಕು. ಅದು ದೇವರೇ ಧೈರ್ಯ ಕೊಡು ಅನ್ನೋದಲ್ಲ. ನಮ್ ಜೀವನ, ನಮ್ ಬದುಕು ಹಂಗೆ ಇರ್ಬೇಕು.
ಎಲ್ಲ ಚೆನ್ನಾಗಿದ್ದಾಗ ದೇವ್ರೇ ನಿನ್ಗೆ ಸ್ತೋತ್ರ ಹಂಗ ದೇವ್ರು ಹಿಂಗ್ ಮಾಡ್ತಾರೆ, ದೇವ್ರ ಹಂಗ್ ಮಾಡ್ತಾರೆ ಹೇಳೋದಲ್ಲ. ನೀವು ಅನ್ಕೊಂಡಿರೋದು ಯಾವ್ದು ನಿಮ್ ಪರವಾಗಿ ಬರದೇ ಇರುವಾಗ, ನೀವು ಅನ್ಕೊಂಡಿದ್ ಯಾವ್ದು ಅನುಕೂಲವಾಗಿ ಬರದೇ ಇರುವಾಗ್ಲೂ ನಿಮ್ ಬಾಯಿ ಮಾತಲ್ಲಿ ಹೆಂಗ್ ಬರ್ಬೇಕು ಆಗತ್ತೆ. ಎಲ್ಲ ಹೇಳ್ಬಿಟ್ಟಿಲ್ರಿ ಆಗತ್ತೆ. ಸೊ ಕಷ್ಟಗಳ ಮಧ್ಯದಲ್ಲಿ ಹೆಂಗಿರ್ಬೇಕು ನಾವು? ಸಂತೋಷ ಯಾಕೆ? ದೇವ್ರು ನಮ್ ಜೊತೆಲಿದ್ದಾರೆ. ಅದಕ್ಕೆ ದುಃಖ ಪಡೋರು ಯಾರು? ನನಗೆ ಯಾರು ಇಲ್ಲ ಅನ್ಕೊಳ್ಳೋರು ಅಳ್ತಾರೆ, ನನಗಿದ್ದಾರೆ ಅನ್ಕೊಳ್ಳೋರು ಧೈರ್ಯವಾಗಿರ್ತಾರೆ. ಅದಕ್ಕೆ ಸ್ವಾಮಿ, ನಾನು ಈ ಲೋಕದಲ್ಲಿ ನಿಮ್ಮನ್ನ ಅನಾಥರಾಗಿ ಬಿಡಲ್ಲ. ನಾನ್ ನಿಮ್ಮನ್ನ ಅನಾಥರಾಗಿ ಬಿಡಲ್ಲ ಅಂದ್ಮೇಲೆ ನಾವ್ ಯಾಕೆ ಓಡಾಡ್ಬೇಕು, ನಾವ್ ಯಾಕೆ ಅಳ್ಬೇಕು? ನಮಗೋಸ್ಕರ ಒಬ್ರು ಇದಾರ್ ತಾನೆ. ಧೈರ್ಯವಾಗಿರಕ್ಕೇನು, ನೆಮ್ಮದಿಯಾಗಿರಕ್ಕೇನು, ಸಮಾಧಾನವಾಗಿರಕ್ಕೇನು, ಅವ್ರು ನೋಡ್ಕೊಳಕ್ ಅವ್ರು ಇದಾರ್ ತಾನೆ. ನೀವ್ ಹೆಂಗ್ ಅಳ್ತಾ ಇದ್ದೀರಾ, ಹೆಂಗ್ ರಿಯಾಕ್ಷನ್ ಕೊಡ್ತಾ ಇದೀರಾ ಅಂದ್ರೆ, ನನ್ನ ಲೈಫಲ್ಲಿ ಯಾರು ಇಲ್ಲ ನನಗೆ ಅನ್ನೋ ತರ ನೀವೇನ್ ಮಾಡ್ತಾ ಇದ್ದೀರಾ? ರಿಯಾಕ್ಷನ್ ಕೊಡ್ತಾ ಇದೀರ. ಅದಕ್ಕೆ ಅವಾಗ್ಲೇ ಆಡಾಡಿ, ತಂದೆಗೆ ತಂದೆಯಾಗಿ ತಾಯಿಗೆ ತಾಯಿಯಾಗಿ ಸಲಹಿದೆ ದೇವ ಯೇಸುವೇ. ಎಲ್ಲಾ ಟೈಮಲ್ಲೂ ಅವ್ರು ನಮ್ ಜೊತೆಲಿ ಇದಾರೆ, ನಮ್ಮನ್ನ ಅನಾಥರಾಗಿ ಬಿಟ್ಟಿಲ್ಲ. ನಾವ್ ಯಾಕೆ ಅನಾಥರ ತರ ಅಳಬೇಕು? ನಾವ್ಯಾಕೆ ಅನಾಥರ ತರ ಅಳಬೇಕು? ನಾವ್ಯಾಕೆ ಅನಾಥರ ತರ ಗೋಳಾಡಬೇಕು? ನಾವ್ಯಾಕೆ ಅನಾಥರ ತರ ಫೀಲಿಂಗ್ಸ್ ಮಾಡ್ಕೊಂಡು ಫೀಲ್ ಆಗಿರ್ಬೇಕು? ಅವಶ್ಯಕತೆ ಇಲ್ಲ. ಯಾರು ಇಲ್ಲಿ ಇಲ್ಲದೆ ಹೋಗ್ಲಿ, ದೇವ್ರು ಯಾವಾಗ್ಲೂ ಇಷ್ಟಲಿದೆ. ಆದ್ರೆ ಆ ಕಷ್ಟಗಳ ಮಧ್ಯದಲ್ಲಿ ಸಂತೋಷವಾಗಿ, ಧೈರ್ಯವಾಗಿ, ಸಮಾಧಾನವಾಗಿ, ನೆಮ್ಮದಿಯಾಗಿರೋದನ್ನ ಕಲಿಬೇಕು. ನಿಮ್ ಧೈರ್ಯನ ಕಳ್ಕೊಂಬಾರ್ದು. ಏನ್ ಕಳ್ಕೊಂಬಾರ್ದು ಹೇಳಿ? ಧೈರ್ಯವನ್ನ ಕಳ್ಕೊಬಾರ್ದು. ನೆಕ್ಸ್ಟ್ ಏನಂತೆ? ಸಂತೋಷವಾಗಿರ್ಬೇಕು. ಆಮೇಲೆ ಉಪದ್ರವದಿಂದ ಏನ್ ಹುಟ್ಬೇಕು? ನಿಮ್ಗೆ ಏನ್ ಬರ್ಬೇಕು ಹೇಳಿ? ತಾಳ್ಮೆ. ಎಗರಬಾರ್ದು ಬಿ ಪಿ ಶುಗರ್ ಬಂದವ್ರ ತರ. ಸಮಸ್ಯೆಗಳು ಬಂದಾಗ ಏನ್ ಮಾಡ್ಬಾರ್ದು ಹೇಳ್ರಿ ನೀವು? ಬಿ ಪಿ ಶುಗರ್ ಬಂದವ್ರ ತರ ಎಗರಬಾರ್ದು. ಸಮಸ್ಯೆ ಬಂದಾಗ ಎಗರೋರ್ಗೆ ಏನೋ ಪ್ರಾಬ್ಲಮ್ ಇದೆ ಅಂತ. ಆದ್ರೆ ಸಮಸ್ಯೆ ಬಂದಾಗ ನೀವ್ ಹೆಂಗಿರ್ಬೇಕು ಹೇಳ್ರಿ? ಏನಕ್ಕೆ? ನನ್ ಜೊತೆಲಿ ದೇವ್ರು ಇದ್ದಾರೆ. ಏನಕ್ಕೆ ಎಗರ್ಬೇಕು? ಏನಕ್ಕೆ ಎಗರ್ಬೇಕು ಹೇಳ್ರಿ? ನನ್ ಜೊತೆಲಿ ಯಾರಿದ್ದಾರೆ? ದೇವ್ರಿದ್ದಾರೆ. ಹೇಳ್ರಿ, ಪಕ್ಕದಲ್ಲಿರೋರು ಕೈ ಕೊಟ್ಟು ಹೇಳಿ, ದೇವ್ರು ನನ್ನ ಜೊತೆಲಿ ಇದ್ದಾರೆ, ನನ್ನ ಸಮಸ್ಯೆ ಮಧ್ಯದಲ್ಲಿ ತಾಳ್ಮೆಯಿಂದ ಇರ್ತೀನಿ. ಏನಕ್ಕೆ? ನಿಮ್ ಜೊತೆಲಿ ದೇವ್ರು ಇದ್ದಾರೆ, ನೀವ್ ತಾಳ್ಮೆಗಿರಿ. ನೀವ್ ಯಾಕೆ ಎಗರ್ತಾ ಇದ್ದೀರಾ? ಅವ್ರು ನೋಡ್ಕೊಂತಾರೆ. ನೀವ್ ಯಾಕೆ ಎಗರ್ತಾ ಇದ್ದೀರಾ? ಕೇಳ್ರಿ ಪಕ್ಕದಲ್ಲಿರೋರಿಗೆ, ಏನಕ್ಕೆ ಎಗರ್ತಾ ಇದ್ದೀರಿ ನೀವು ಅಂತ. ಗ್ಯಾಸ್ ಸ್ಟವ್ ಮೇಲೆ ಕುತ್ಕೊಂಡಂಗೆ ಜಂಪ್ ಹೊಡಿತಾನೆ ಇರ್ತೀರ ಲೈಫಲ್ಲಿ. ನಿಮ್ ಲೈಫಲ್ಲಿ ಯಾರು ಬೆಂಕಿ ಇಕ್ತಾವ್ರ ನಿಮ್ಗೆ? ನಿಮ್ಗೆ ಬರ್ತಾರ ಸಮಸ್ಯೆ ಅಲ್ಲ ಏನು? ಎಮೋಷನಲ್ ಸಮಸ್ಯೆಗಳು, ಮಾನಸಿಕವಾಗಿರೋ ಸಮಸ್ಯೆಗಳು. ಬೈಬಲಲ್ಲಿ ಎಷ್ಟೋ ಜನಕ್ಕೆ ಬೆಂಕಿ ಇಕ್ಕವ್ರೆ, ಆದ್ರೂ ಆ ಟೈಮಲ್ಲಿ ಏನ್ ಮಾಡಿಲ್ಲ ಅವರು? ಭಯ ಬೀಳಲಿಲ್ಲ. ಆದ್ರೆ ನಮ್ಗೆ ಬರ್ತಾ ಇರೋದಲ್ಲ ಏನು? ಶಾರೀರಿಕವಾಗಿರೋ ಸಮಸ್ಯೆಗಳಲ್ಲ, ಆತ್ಮಿಕವಾಗಿರೋದು, ಮಾನಸಿಕವಾಗಿರೋದು. ಅದನ್ನೇ ನಮ್ ಕೈಲಿ ಏನ್ ಮಾಡಕ್ ಆಗ್ತಾ ಇಲ್ಲ, ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಡೈಲಿ ಬಂದ್ ನೀ ಮನೆ ಬಾಗಿಲು ಮುಂದೆ ನಡ್ಕೊಂಡು ಹೋಗಿ ಹಾಳಾಗೋಯ್ತಿಯಾ ಅಂದ್ರೇನೆ ನಮ್ ಕೈಲಿ ತಡ್ಕೊಳಕ್ ಆಗಲ್ಲ. ಡೈಲಿ ಬಂದ್ ಕತ್ತಿ ಇಟ್ಕೊಂಡ್ ಬಂದ್ರೆ ಬಾಯಿ ಮಾತನ್ನೇ ನಮ್ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ನಿಮ್ಗೆ ಯಾರಿಗೂ ಶಾರೀರಿಕವಾಗಿರೋ ಸಮಸ್ಯೆಗಳು ನಿಮ್ ಮನೆ ಬಾಗಿಲು ಬರೋವರೆಗೂ ದೇವ್ರು ಬಿಟ್ಟಿಲ್ಲ. ನೀವು ದೇವ್ರು ನಿಮಗೆ ಬಿಟ್ಟಿರೋದಲ್ಲ ಎಲ್ಲಿವರೆಗೂ?
ಮೆಂಟಲಿ ಎಮೋಷನಲಿ ಅಲ್ಲಿವರೆಗೆ ಬಿಟ್ಟಿದ್ದಾರೆ, ಅನುಮತಿ ಕೊಟ್ಟಿದ್ದಾರೆ ಅಷ್ಟೇ. ಬೇರೆ ಯಾವ್ದು ನಿಮ್ ಮನೆ ಬಾಗ್ಲಿಗೆ ಬರಕ್ಕೆ ದೇವರು ಬಿಟ್ಟಿಲ್ಲ. ಆದ್ರೆ ಇಷ್ಟು ಚಿಕ್ಕದಕ್ಕೆ ನಾವೇನ್ ಮಾಡಕ್ ಆಗ್ತಾ ಇಲ್ಲ ಹೇಳಿ, ತಡ್ಕೊಳಕ್ ಆಗ್ತಾ ಇಲ್ಲ. ನಾವು ಬರ್ತಾರ ಕಷ್ಟದ ಮಧ್ಯದಲ್ಲಿ, ಆ ಕಷ್ಟ ಏನ್ ಮಾಡ್ಬೇಕು, ನಮ್ಗೆ ತಾಳ್ಮೆಯನ್ನ ಕಲಿಸ್ಕೊಡ್ಬೇಕು. ನಿಮ್ ಕಷ್ಟ ನಿಮ್ಗೆ ತಾಳ್ಮೆಯನ್ನ ಹೇಳ್ಕೊಟ್ಟಿಲ್ಲ ಅಂದ್ರೆ ಆ ಕಷ್ಟವನ್ನ ಜಯಿಸಕ್ಕೆ ನಿಮ್ ಕೈಯಲ್ಲಿ ಆಗಲ್ಲ. ಯಾಕೆ ತಾಳ್ಮೆ ಏನು ಯಾರಿಗಿರುತ್ತೆ ಹೇಳ್ರಿ? ಸಹಿಸ್ಕೊಳ್ಳೋರ್ಗೆ. ನೆಕ್ಸ್ಟ್ ಏನ್ ಮಾಡಿ, ನೆಕ್ಸ್ಟ್ ಏನ್ ಹಂಗೆ ಓದಿ. ಹಾ, ತಾಳ್ಮೆಯಿಂದ ಇಂಗ್ಲಿಷಲ್ಲಿ ಕ್ಯಾರೆಕ್ಟರ್. ತಾಳ್ಮೆಯಿಂದ ಇಂಗ್ಲಿಷಲ್ಲಿ ಏನ್ ಹೇಳುತ್ತೆ? ಕ್ಯಾರೆಕ್ಟರ್. ಕ್ಯಾರೆಕ್ಟರ್, ಸ್ವಭಾವ. ತಾಳ್ಮೆಯಿಂದ ಏನ್ ಬರುತ್ತಂತೆ? ಕ್ಯಾರೆಕ್ಟರ್. ನಿಮ್ ಕ್ಯಾರೆಕ್ಟರ್ ಚೇಂಜ್ ಆಗೋದು ಯಾವಾಗ ಹೇಳ್ರಿ? ತಾಳ್ಮೆ ಬಂದಾಗ ಮಾತ್ರನೇ. ಅಂದ್ರೆ ಆತ್ಮಿಕವಾಗಿರುವಂತ ಕ್ಯಾರೆಕ್ಟರ್ ಯಾವಾಗ ಒಂದ್ ಮನುಷ್ಯನ್ ಚೇಂಜ್ ಆಗತ್ತೆ, ದೇವ್ರ ಮೇಲೆ ನಂಬಿಕೆ ಇಟ್ಟು ತಾಳ್ಮೆಯಿಂದ ದೇವ್ರು ಮಾಡ್ತಾರೆ ಅಂತ ತಾಳ್ಮೆಯಿಂದ ಇರೋ ಲೈಫ್ ಮಾತ್ರನೇ ಚೇಂಜ್ ಆಗೋದು. ಯಾರ ಲೈಫ್ ಚೇಂಜ್ ಆಗುತ್ತೆ ಹೇಳ್ರಿ? ತಾಳ್ಮೆಯಿಂದ ದೇವ್ರು ಮಾಡ್ತಾರೆ ಅಂತ ಸಹಿಸ್ಕೊಳ್ಳೋ ಲೈಫ್ ಮಾತ್ರನೇ ಚೇಂಜ್ ಆಗೋದು. ಚಿಕ್ಕದಕ್ಕೆಲ್ಲ ಎಗರೋ ಲೈಫ್ ಚೇಂಜ್ ಆಗಲ್ಲ. ಬೈಬಲ್ ಕೈ ಇಟ್ಕೊಂಡಿದ್ ಮಾತ್ರಕ್ಕೆ ನನ್ನ ಲೈಫ್ ಚೇಂಜ್ ಆಗ್ಬಿಡುತ್ತಂದ್ರೆ ಆಗಲ್ಲ. ಕಷ್ಟದ ಮಧ್ಯದಲ್ಲಿ ತಾಳ್ಮೆಯಿಂದ ಎಲ್ಲವನ್ನ ಸಹಿಸ್ಕೊಳ್ಳುವಂತ ಅನುಭವದಲ್ಲಿ ಹೋಗ್ಬೇಕಾದ್ರೆ ಮಾತ್ರನೇ ನಮ್ ಕ್ಯಾರೆಕ್ಟರ್, ನಮ್ ಸ್ವಭಾವ ಚೇಂಜ್ ಆಗೋದು. ನಮ್ ಪರ್ಸನಾಲಿಟಿ ಅವಾಗ್ಲೇ ಚೇಂಜ್ ಆಗೋದು. ತಾಳ್ಮೆಯಿಂದ ಏನ್ ಚೇಂಜ್ ಆಗುತ್ತಂತೆ? ಒಂದ್ ಮನುಷ್ಯನ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ, ಒಂದ್ ಮನುಷ್ಯನ ಸ್ವಭಾವ ಚೇಂಜ್ ಆಗುತ್ತೆ. ಅಂದ್ರೆ ಇಲ್ಲಿವರೆಗೂ ಕೋಪ ಪಡ್ತಾ ಇರ್ತಾನೆ, ಇನ್ಮೇಲೆ ಅವನ್ಗೆ ಕೋಪನೇ ಬರೋಲ್ಲ. ಇಷ್ಟು ದಿನ ಅವನ್ಗೆ ಏನ್ ಬರ್ತಾ ಇತ್ತು? ಕೋಪ ಬರ್ತಾ ಇತ್ತು. ಆದ್ರೆ ಯಾವಾಗ ಅವನ್ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೋ ಆಟೋಮೆಟಿಕ್ ಏನಾಗುತ್ತೆ? ಅವನ್ ಕೋಪ ಬರೋದು ನಿಂತಾಗುತ್ತೆ. ಎಲ್ಲ ಅದಕ್ಕೂ ಇಲ್ಲಿವರೆಗೂ ಟೆನ್ಷನ್ ತಗೊಂತ ಇರ್ತಾನೆ. ಅವನ್ ಕ್ಯಾರೆಕ್ಟರ್ ಚೇಂಜ್ ಆಗ್ತಾ ಇದ್ದಂಗೆ ಇನ್ಮೇಲೆ ಏನ್ ಮಾಡಲ್ಲ ಅವನು? ಟೆನ್ಷನ್ ತಗೊಳ್ಳೋದೇ ಇಲ್ಲ. ಅಂದ್ರೆ ಈ ಕ್ಯಾರೆಕ್ಟರ್ ಏನಾಗತ್ತೆ ನಮ್ಮಲ್ಲಿ ಡೆವಲಪ್ಮೆಂಟ್ ಆಗಿ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಯಾವ್ದಕ್ಕೆಲ್ಲ ರಿಯಾಕ್ಷನ್ ಕೊಡ್ತಾ ಇದೀವೋ ಇವಾಗ ಏನ್ ಮಾಡಲ್ಲ ನಾವು? ರಿಯಾಕ್ಟೇ ಮಾಡಕ್ ಹೋಗಲ್ಲ. ಬೈಕ್ ಅಂತೀಯಾ? ಬೈಕು. ಮಾತಾಡ್ತೀಯಾ? ಮಾತಾಡ್ಕೊ. ಯಾವುದಕ್ಕೂ ನಾವೇನ್ ಮಾಡಕ್ಕಾಗಲ್ಲ, ಏನ್ ಮಾಡಲ್ಲ ಹೇಳಿ? ನಾವು ಸ್ಪಂದಿಸಕ್ಕೆ ಹೋಗಲ್ಲ. ಅದು ಯಾವಾಗ ಬರುತ್ತೆ? ಸಹಿಸ್ಕೊಳ್ಳುವಂತ ಪ್ರಾಸೆಸ್ ಅಲ್ಲಿ ನಮ್ ಕ್ಯಾರೆಕ್ಟರ್ನ ದೇವ್ರು ಚೇಂಜ್ ಮಾಡ್ತಾರೆ. ಆ ಟೈಮಲ್ಲಿ ಯಾವ ಸಮಸ್ಯೆಗಳು ನಮ್ಗೆ ತೊಂದರೆ ಕೊಡ್ತಾ ಇತ್ತೋ ಆ ಸಮಸ್ಯೆಗಳು ಇನ್ಮೇಲೆ ನಮ್ಗೆ ಏನ್ ಮಾಡಕ್ಕಾಗಲ್ಲ? ತೊಂದರೆ ಕೊಡಕ್ಕಾಗಲ್ಲ. ಯಾಕೆ? ಅದಕ್ಕೆ ನಾವು ಸ್ಪಂದಿಸಲ್ಲ. ಇವತ್ತು ನಾವು ಪಡ್ತಾ ಇರೋ ಮುಕ್ಕಾಲ್ ಭಾಗ ಕಷ್ಟ ಅಲ್ಲ. ಏನಕ್ಕೆ ಅಂದ್ರೆ ನಾವು ಎಲ್ಲಾ ಸಮಸ್ಯೆಗಳಿಗೂ ನಾವೇನ್ ಮಾಡ್ತಾ ಇದೀವಿ? ಸ್ಪಂದಿಸ್ತಾ ಇದೀವಿ, ರೆಸ್ಪಾನ್ಸ್ ಕೊಡ್ತಾ ಇದೀವಿ. ನಿಮ್ ಸಮಸ್ಯೆಗಳಿಗೆ ನೀವೇನ್ ಮಾಡ್ತಾ ಇದೀರಿ? ರಿಯಾಕ್ಟ್ ಮಾಡ್ತಾ ಇದೀವಿ. ಅವ್ರು ಮಾತಾಡಿದ್ದಕ್ಕೆ ರಿಯಾಕ್ಟ್ ಮಾಡ್ತಾ ಇದೀವಿ, ಅವ್ರು ಬೈದಿದ್ದಕ್ಕೆ ರಿಯಾಕ್ಟ್ ಮಾಡ್ತಾ ಇದೀವಿ, ಅವ್ರು ಅವಮಾನ ಪಡಿಸಿದಕ್ಕೆ ರಿಯಾಕ್ಟ್ ಮಾಡ್ತಾ ಇದೀವಿ. ಆ ಮಾಡ್ತಾರೋ ರಿಯಾಕ್ಷನ್, ಕೊಡ್ತಾರೋ ರಿಯಾಕ್ಷನ್ ಎಷ್ಟ್ ದಿವಸ ಇರುತ್ತೋ ಗೊತ್ತಿಲ್ಲ. ಕೆಲವೊಬ್ಬರಿಗೆ ವರ್ಷಾನ್ಗಟ್ಲೆ ಇರ್ತಾವ. ಅದು ಅವ್ರ ಮೇಲೆ ಪ್ರಭಾವ ತೋರಿಸ್ತಾ ಇರುತ್ತೆ. ಒಂದ್ ಅರ್ಥ ಮಾಡ್ಕೊಳ್ಳಿ, ಸಹಿಸ್ಕೊಳ್ಳೋದು ನಿಮ್ ಲೈಫ್ ನ ಬದಲಾಯಿಸತ್ತೆ. ಹಲ್ಲೆಲೂಯಾ. ಸಹಿಸ್ಕೊಂಡ್ರೆ ನಿಮ್ ಲೈಫ್ ಏನಾಗತ್ತೆ? ಏನಕ್ಕೆ ಸ್ವಾಮಿ ಶಿಲುಬೆವರೆಗೂ ಸಹಿಸ್ಕೊಂಡ್ರು? ಏನಕ್ಕೆ? ಆ ಸಹಿಸ್ಕೊಳ್ಳೋದ್ರಿಂದ ಏನ್ ಸಿಗತ್ತೆ ಗೊತ್ತಿತ್ತು ಅವ್ರಿಗೆ. ಆ ಸಹಿಸ್ಕೊಳ್ಳೋದ್ರಿಂದ ಲೋಕವನ್ನ ಕಾಪಾಡಬಹುದು ಅಂತ ಗೊತ್ತಿತ್ತು. ಇವತ್ ನೀವು ಸಹಿಸ್ಕೊಳ್ಳೋದ್ರಿಂದ ನಿಮ್ಮನ್ನ ನೀವು ಕಾಪಾಡ್ಕೊಬಹುದು. ಸ್ವಾಮಿ ಸಹಿಸ್ಕೊಳ್ಳೋದ್ರಿಂದ ಲೋಕನ ಕಾಪಾಡಿದ್ರು, ಆದ್ರೆ ನೀವು ನಿಮ್ಮನ್ನ ಸಹಿಸ್ಕೊಳ್ಳೋದ್ರಿಂದ ನಿಮ್ಮನ್ನ ನೀವು ಕಾಪಾಡ್ಕೊಬಹುದು. ಸಹಿಸ್ಕೊಳ್ಳೋದ್ರಲ್ಲಿ ಅಷ್ಟು ಪವರ್ ಇದೆ. ಏನಿಲ್ಲ? ಯಾವ್ದ್ರಲ್ಲಿದೆ? ಸಹಿಸ್ಕೊಳ್ಳೋದ್ರಲ್ಲಿ. ರೋಗ ಬಂದಾಗ ಮೆಡಿಸಿನ್ಸ್ ಯಾರು ಜಾಸ್ತಿ ಕೊಡ್ತಾರೆ ಹೇಳಿ? ಬಾಡಿಯಲ್ಲಿ ಸಹಿಸ್ಕೊಳ್ಳುವಂತ
ಶಕ್ತಿ ಇಲ್ದಿರೋರಿಗೆ ಮೆಡಿಸಿನ್ಸ್ ಜಾಸ್ತಿ ಕೊಡ್ತಾರೆ, ಡೋಸೇಜ್ ಜಾಸ್ತಿ ಕೊಡ್ತಾರೆ. ಆದ್ರೆ ಸಹಿಸ್ಕೊಳ್ಳುವಂತ ಕೆಪಾಸಿಟಿ ಇರೋರಿಗೆ ಡೋಸೇಜ್ ಕಮ್ಮಿ ಕೊಡ್ತಾರೆ. ಏನಕ್ಕೆ? ಸಹಿಸ್ಕೊಳ್ಳೋ ಶಕ್ತಿ ಇದೆ ಅಂತ. ಇವತ್ತು ನಿಮಗೆ ಏನ್ ಬೇಕು? ತಾಳ್ಮೆ ಬೇಕು, ಸಹಿಸ್ಕೊಳ್ಳುವಂತ ಶಕ್ತಿ ಬೇಕು. ಸಹಿಸ್ಕೊಳ್ಳುವಂತ ಶಕ್ತಿ ಬಂದಾಗ ಯಾವ ರೋಗನೂ ನಮ್ಮನ್ನು ಮುಟ್ಟಕ್ಕಾಗಲ್ಲ, ಯಾವ ಅವಮಾನ ನಮ್ಮನ್ನು ಫೀಲ್ ಮಾಡಕ್ಕಾಗಲ್ಲ, ಯಾವ ಮಾತುನು ನಮ್ಮನ್ನ ಹರ್ಟ್ ಮಾಡಕ್ಕಾಗಲ್ಲ. ಎಲ್ಲಾ ಮಾತುಗಳು, ಎಲ್ಲಾ ಕ್ರಿಯೆಗಳು ನಮ್ಮನ್ನ ಹರ್ಟ್ ಮಾಡ್ತಾ ಇದೆ, ಅವಮಾನ ಪಡಿಸ್ತದೆ, ಹಿಂಸೆ ಪಡಿಸ್ತಾ ಇರೋದು ಕಾರಣ ಏನಂದ್ರೆ ನಮಗೆ ಸಹಿಸ್ಕೊಳ್ಳುವಂತ ಶಕ್ತಿ ಇಲ್ಲದೆ ಇರೋದಕ್ಕೋಸ್ಕರವಾಗಿ. ನಿಮ್ಗೆ ಸಹಿಸ್ಕೊಳ್ಳೋಕೆ ಶಕ್ತಿ ಇಲ್ಲದೆ ಇರೋದಕ್ಕೋಸ್ಕರ ನಿಮ್ ಕೈಲಿ ನಿದ್ದೆ ಮಾಡಕ್ ಆಗ್ತಾ ಇಲ್ಲ. ನಿಮಗೆ ಸಹಿಸ್ಕೊಳ್ಳುವಂತ ಶಕ್ತಿ ಇಲ್ಲದೆ ಇರೋದಕ್ಕೆ ನಿಮ್ ಹೊಟ್ಟೆಗೆ ಊಟ ಸೇರ್ತಾ ಇಲ್ಲ. ನಿಮಗೆ ಸಹಿಸ್ಕೊಳ್ಳುವಂತ ಶಕ್ತಿ ಇಲ್ಲದೆ ಇರೋದಕ್ಕೋಸ್ಕರನೇ ನಿಮ್ ಕೈಲಿ ಸಂತೋಷವಾಗಿ ನಗ್ನಗ್ತ ಬದುಕಕ್ ಆಗ್ತಾ ಇಲ್ಲ. ನಿಮಗೆ ಸಹಿಸ್ಕೊಳ್ಳುವಂತ ಶಕ್ತಿ ಇಲ್ದಿರೋದಕ್ಕೋಸ್ಕರವಾಗಿ ನೆಮ್ಮದಿಯಾಗಿ ಬಾಳಕ್ ಆಗ್ತಾ ಇಲ್ಲ. ಈ ಉಪವಾಸ ಪ್ರಾರ್ಥನೆಯಲ್ಲಿ ದೇವರನ್ನ ಕೇಳ್ಕೊಳ್ಳಿ, ದೇವರೇ ಈ ಸಹಿಸ್ಕೊಳ್ಳುವಂತ ಶಕ್ತಿ ಕೊಡು ಸ್ವಾಮಿ. ಹಲ್ಲೆಲೂಯ. ಈ ಸಮಸ್ಯೆ ತೆಗೆದಾಕಂತ ಕೇಳ್ಬಿಡ್ರಿ, ಯಾಕಂದ್ರೆ ಸಾಯೋವರೆಗೂ ಸಮಸ್ಯೆ ಇರುತ್ತೆ. ಒಂದು ನಾವು ಸಹಿಸ್ಕೊಳ್ಳುವಂತ ಶಕ್ತಿನ ಸಾಮರ್ಥ್ಯನ ಹೊಂದ್ಕೊಂಡ್ಬಿಟ್ರೆ ನಾವು ಸಾಯೋವರೆಗೂ ನೆಮ್ಮದಿಯಾಗಿ ಬದುಕಬಹುದು. ಯಾಕಂದ್ರೆ ಇವತ್ತು ಬರೋದೇ ನಾಳೆ ಬರುತ್ತೆ, ಈ ವರ್ಷ ಬಂದಿದ್ದೆ ಬರೋ ವರ್ಷನೂ ಬರ್ತದೆ. ಆದ್ರೆ ಈ ವರ್ಷ ನಾವು ಸಹಿಸ್ಕೊಳ್ಳುವಂತ ಕೆಪಾಸಿಟಿಯನ್ನು ನಾವು ದೇವ್ರ ಹತ್ರ ಹೊಂದ್ಕೊಂಡ್ಬಿಟ್ರೆ ಬರೋ ವರ್ಷ ಬರೋದನ್ನ ನಾವು ತಡ್ಕೊಬಹುದು. ಹಲ್ಲೆಲೂಯ. ನಿಮ್ ಸಮಸ್ಯೆ ಏನಂದ್ರೆ ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾ ಇದೆ, ಆದ್ರೆ ಸಮಸ್ಯೆನ ಸಹಿಸ್ಕೊಳ್ಳುವಂತ ಶಕ್ತಿ ಸಾಮರ್ಥ್ಯ ನಿಮ್ಮ ಹತ್ರ ಇಲ್ಲ. ನಾವು ಮಾಡೋ ಪ್ರಾರ್ಥನೆ ಏನು? ಈ ಸಮಸ್ಯೆನ ತೊಲಗಿಸು ಅಂತ ಕೇಳ್ಕೊಂತೀವಿ. ಈ ಸಮಸ್ಯೆ ತೊಲಗುತ್ತೆ, ಆದ್ರೆ ಇನ್ನೊಂದು ಸಮಸ್ಯೆ ಹುಡ್ಕೊಂಡು ಬರುತ್ತೆ. ಅದನ್ನ ಸಹಿಸ್ಕೊಳ್ಳುವಂತ ಕೆಪಾಸಿಟಿ ಇಲ್ಲ. ಅದಕ್ಕೆ ಡ್ಯಾಮೇಜ್ ಮೇಲೆ ಡ್ಯಾಮೇಜ್ ಆಗ್ತದೆ ಲೈಫು. ನಿಮ್ ಲೈಫ್ ಏನಕ್ಕೆ ಡ್ಯಾಮೇಜ್ ಆಗ್ತಿರೋದು ಹೇಳಿ? ಸಹಿಸ್ಕೊಳ್ಳುವಂತ ಕೆಪಾಸಿಟಿ ಇಲ್ದೇ ಇರೋದಕ್ಕೋಸ್ಕರ ಡ್ಯಾಮೇಜ್ ಆಗ್ತಾ ಇರೋದು. ಎಮೋಷನಲ್ ಡ್ಯಾಮೇಜು, ಮೆಂಟಲ್ ಡ್ಯಾಮೇಜು, ಸ್ಪಿರಿಚುವಲ್ ಡ್ಯಾಮೇಜು, ಫಿಸಿಕಲ್ ಡ್ಯಾಮೇಜು ಎಲ್ಲಾನು ಏನಕ್ಕೆ ಆಗ್ತಾ ಇರೋದು ಹೇಳ್ರಿ? ಸಹಿಸ್ಕೊಳ್ಳುವಂತ ಕೆಪಾಸಿಟಿ ಇಲ್ದೇ ಇರೋದಕ್ಕೋಸ್ಕರವಾಗಿ. ಇಲ್ಲಿರೋ ಪ್ರತಿಯೊಂದು ವಿಶ್ವಾಸಿರು ಸಹಿಸ್ಕೊಳ್ಳುವಂತ ಸಾಮರ್ಥ್ಯನ ಹೊಂದ್ಕೊಂಡ್ಬಿಟ್ರೆ ಯಾವ ಸಮಸ್ಯೆ ಅವ್ರ ಹತ್ರ ಬರಕ್ಕಾಗಲ್ಲ, ಯಾವ ಸಮಸ್ಯೆನ ಅವ್ರು ಮುಟ್ಟಕ್ಕಾಗಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಹೇಳ್ತಾ ಇರೋದು? ಯಾರಿಗೆ ರೋಗ ಬಾಡಿಯಲ್ಲಿ ಶರೀರದಲ್ಲಿ ಬೇಗ ಬರಲ್ಲ ಹೇಳಿ? ಅಲ್ಲ, ರೋಗ ಬರ್ತದ ಅವ್ರಿಗೆ? ಬರುತ್ತಾ? ಪಕ್ಕದ ಮನೆಯವ್ನು ಬರ್ತದೆ, ಪಕ್ಕದಲ್ಲಿ ಇರೋನ್ ಬರ್ತದೆ, ಆದ್ರೆ ಇವ್ರಿಗೆ ಮಾತ್ರ ಬರಲ್ಲ. ಯಾಕೆ? ನಾನು ರೋಗ ಬಂದಾಗ ಇಮ್ಯುನಿಟಿ ಪವರ್ ಬೆಳೆಸ್ಕೊಂತೀನಿ ಬಿಡುವಂತ ನಾನು. ರೋಗ ಬಂದಾಗ ಬೆಳೆಸ್ಕೊಂತೀರಾ ಇಮ್ಯುನಿಟಿ ಪವರು? ಅವಾಗ ವಿಟಮಿನ್ ಟ್ಯಾಬ್ಲೆಟ್ ಎಲ್ಲ ಹಾಕೊಂತೀರಾ? ಏನಕ್ಕೆ? ಇಮ್ಯುನಿಟಿ ಬರ್ಲಿ ಅಂತ. ಯಾವಾಗ? ರೋಗ ಬಂದಾಗ. ನಮ್ ಪ್ರಾಬ್ಲಮ್ ಅದೇನೆ. ಯಾವಾಗ ಧೈರ್ಯವಾಗಿರಕ್ ಪ್ರಯತ್ನ ಪಡ್ತೀವಿ ನಾವು? ಸಮಸ್ಯೆ ಬಂದಾಗ. ಸಮಸ್ಯೆ ಬಂದಾಗ ಧೈರ್ಯವಾಗಿರೋಣ ಅನ್ಕೊಂತೀವಿ, ಆದ್ರೆ ಸಮಸ್ಯೆ ಬರಕ್ ಮುಂಚೆನೆ ಧೈರ್ಯವಾಗಿರ್ಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ. ಆಲ್ರೆಡಿ ಇಮ್ಯುನಿಟಿ ಪವರ್ ಇರೋವನ್ಗೆ ಮಾತ್ರನೇ ರೋಗ ಅವನ ಹತ್ರಕ್ಕೆ ಬರಲ್ಲ, ಬಂದ್ರು ಅವನ್ನ ಮುಟ್ಟಲ್ಲ. ಅದೇ ತರನೇ ಸಹಿಸ್ಕೊಳ್ಳುವಂತ ಸ್ವಭಾವನ ಬೆಳೆಸ್ಕೊಳ್ಳೋವನ ಹತ್ರ ಸಮಸ್ಯೆಗಳು ಅವನ ಹತ್ರಕ್ಕೆ ಬರಲ್ಲ. ಸಮಸ್ಯೆ ಬಂದ್ರು ಅವನ್ನ ಮುಟ್ಟಕ್ಕೆ ಆಗಲ್ಲ. ಇವತ್ತು ಈ ಉಪವಾಸ ಪ್ರಾರ್ಥನೆ ನೀವ್ ಏನ್ ಕೇಳ್ಕೊಬೇಕು ದೇವ್ರ ಹತ್ರ? ಸಹಿಸ್ಕೊಳ್ಳುವಂತ ಶಕ್ತಿಯನ್ನ ಕೊಡು. ಸಹಿಸ್ಕೊಳ್ಳುವಂತ ಶಕ್ತಿ ದೇವ್ರ ಹತ್ರ ಕೇಳ್ಕೊಂಡ್ಬಿಟ್ರೆ ಯಾವುದು ನಮ್ಮನ್ನ ತೊಂದರೆ ಕೊಡಕ್ಕೆ ಆಗಲ್ಲ, ಯಾವುದು ನಮ್ ಸಮಾಧಾನ ಹಾಳು ಮಾಡಕ್ಕೆ ಆಗಲ್ಲ, ಯಾವುದು ನಮ್ ನೆಮ್ಮದಿ ಹಾಳು ಮಾಡಕ್ಕೆ ಆಗಲ್ಲ, ಯಾವ ನಮ್ ಸಂತೋಷನ ಹಾಳು ಮಾಡಕ್ಕೆ ಆಗಲ್ಲ, ಯಾವುದು ನಮ್ ನಗುನ ಹಾಳು ಮಾಡಕ್ಕೆ ಆಗದೇ ಇಲ್ಲ. ಯಾವಾಗ ಹೇಳ್ರಿ? ಸಹಿಸ್ಕೊಳ್ಳುವಂತ ಕೆಪಾಸಿಟಿ. ಯೇಸು ಸ್ವಾಮಿಗೆ ಸಹಿಸ್ಕೊಳ್ಳುವಂತ ಕೆಪಾಸಿಟಿ ಎಷ್ಟಿತ್ತು ನೋಡ್ರಿ. ಲಾಸ್ಟ್ ಅಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾರೆ. ಇವ್ರು ಏನ್ ಮಾಡ್ತಾವ್ರೆ?
ಎಷ್ಟು ಸಹಿಸ್ಕೊಂಡಿರ್ಬೇಕು? ಲಾಸ್ಟ್ ಮೂಮೆಂಟ್ ಅಲ್ಲಿ ಸಹಿಸ್ಕೊಂತಾರೆ ನೋಡ್ರಿ. ಅವ್ರು ನೋಡಿ ಎಲ್ಲ ನಗ್ತಾವ್ರೆ, ಎಲ್ಲ ಅವಮಾನ ಮಾಡ್ತಾರೆ. ಅವ್ರು ನೋಡಿ ದೇವ್ರೇನ್ ಹೇಳ್ತಾ ಇದಾರೆ, ಇವ್ರು ಏನ್ ಮಾಡ್ತಾವ್ರೆ ಗೊತ್ತಿಲ್ಲ, ಅವ್ರನ್ನ ಕ್ಷಮಿಸು. ಆ ಟೈಮಲ್ಲೂ ಏನ್ ಮಾಡ್ತಾ ಇದಾರೆ? ಸಹಿಸ್ಕೊಳ್ತಾರೆ. ಏನಕ್ಕೋಸ್ಕರ? ಸಹಿಸ್ಕೊಳ್ಳೋದ್ರಿಂದ ಒಳ್ಳೇದಾಗೋದಕ್ಕೋಸ್ಕರ. ಇವತ್ತು ನಾವು ಸಹಿಸ್ಕೊಳ್ಳೋದ್ರಿಂದ ನಮಗ್ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ನಮಗ್ ಬರ್ಬೇಕು ಫಸ್ಟು. ಏನ್ ಹೇಳಿ? ನಾವು ಸಹಿಸ್ಕೊಳ್ಳೋದ್ರಿಂದ ನಮಗ್ ಒಳ್ಳೇದಾಗತ್ತೆ ಅಂತ ನಂಬಿಕೆ ನಮಗ್ ಬರ್ಬೇಕು. ಅವಾಗ ಮಾತ್ರನೇ ಆ ವಾಕ್ಯ, ನಾವು ಫಸ್ಟ್ ವಾಕ್ಯ ಓದಿದ್ವಿ ನೋಡ್ರಿ, ಅದು ಹೇಳಕ್ ಸಾಧ್ಯ. ಏನಂತ ಹೇಳಕ್ ಸಾಧ್ಯ ಅವಾಗ? ಶತ್ರುವೇ ನಾನು ನೋಡಿ ಖುಷಿ ಪಡ್ಬೇಡ. ಯಾವಾಗ ಹೇಳಕ್ ಸಾಧ್ಯ ಅದನ್ನ? ನೀನ್ ಮಾಡೋದೆಲ್ಲ ಸಹಿಸ್ಕೊಂತ ಇದ್ದೀನಿ. ನೀನ್ ಮಾಡೋದೆಲ್ಲ ಏನ್ ಮಾಡ್ತಾ ಇದ್ದೀನಿ? ಸಹಿಸ್ಕೊಂತ ಇದ್ದೀನಿ. ನೀನ್ ಮಾತಾಡಿದೆಲ್ಲ ಸಹಿಸ್ಕೊಂತ ಇದ್ದೀನಿ. ಖುಷಿ ಪಡ್ಬೇಡ, ಇವತ್ತು ಸಹಿಸ್ಕೊಂತ ಇದ್ದೀನಿ, ದೇವ್ರು ನನ್ನ ಮೇಲೆ ಕೆತ್ತಾರೆ. ಹಲ್ಲೆಲೂಯಾ. ಎಲ್ಲ ಹೇಳಿ, ನಿಮ್ ಶತ್ರುಗಳನ್ನ ನೋಡ್ಕೊಂಡು ಹೇಳ್ರಿ ಇವತ್ತು. ಏನಂತ ಹೇಳ್ತೀರಾ? ಶತ್ರುವೇ ನೀನು ನೋಡಿ ನಗ್ತಾ ಇದೀಯಾ, ನೀನ್ ಮಾಡಿರೋದೆಲ್ಲದನ್ನು ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿವರೆಗೂ ಸಹಿಸ್ಕೊಂತ ಇದ್ದೀನಿ. ಇವಾಗ ದೇವ್ರು ನನಗೆ ಬೆಳಕು ಕೊಡ್ತಾರೆ, ನನ್ನ ಎದ್ದು ನಿಲ್ಲಿಸ್ತಾರೆ ವಾಪಸ್. ಎಷ್ಟು ಜನ ನಂಬ್ತಾ ಇದ್ದೀರಾ? ಶತ್ರುಗಳ ನೋಡಿ ಇನ್ಮೇಲಿಂದ ಏನ್ ಮಾಡ್ಬೇಕು ನೀವು? ಸಹಿಸ್ಕೊಂತ ಇದ್ದೀನಿ. ನಿಮ್ಮನ್ನ ಅವಮಾನ ಪಡಿಸ್ತಾರಲ್ಲ ನೋಡಿ ಏನ್ ಹೇಳ್ಬೇಕು ನೀವು? ಸಹಿಸ್ಕೊಂತ ಇದ್ದೀನಿ. ನಗು, ಸಹಿಸ್ಕೊಂತೀನಿ. ಅವಮಾನ ಮಾಡ್ತೀಯಾ? ಮಾಡು, ಸಹಿಸ್ಕೊಂತೀನಿ. ಒಂದಿನ ಬರುತ್ತೆ, ದೇವ್ರ ಬೆಳಕು ನನ್ನ ಮೇಲೆ ಬರುತ್ತೆ, ನಾನು ಎದ್ದು ನಿಂತ್ಕೊಂತೀನಿ, ನಿನಗಿಂತ ಮೇಲೆ ದೇವ್ರು ನನ್ನ ಇಳಿಸ್ತಾರೆ. ಹಲ್ಲೆಲೂಯಾ. ದೇವ್ರು ಒಂದ್ ವ್ಯಕ್ತಿನ ಮೇಲೆ ಕೆತ್ತಬೇಕಾದ್ರೆ ಯಾರು ಅವ್ರ ಮುಂದೆ ನಿಂತ್ಕೊಳ್ಳಕ್ಕೆ? ಅದಕ್ಕೆ ದೇವ್ರು ವಾಕ್ಯ ಹೇಳುತ್ತೆ, ದೇವ್ರು ಭಿಕ್ಷಕನ್ನ ಏನ್ ಮಾಡ್ತಾರೆ? ತಿಪ್ಪೆಯಿಂದ ಮೇಲೆ ಕೆತ್ತಿ ಸಿಂಹಾಸನ ಮೇಲೆ ಕುಣಿಸ್ತಾರ. ತಿಪ್ಪೆಯಲ್ಲಿರೋದನ್ನ ಸಹಿಸ್ಕೊಂಡಿರೋವನಿಗೆ ಸಿಂಹಾಸನವನ್ನು ಅನುಭವಿಸುವಂತ ಕೆಪಾಸಿಟಿ ಕೊಡ್ತಾರೆ. ಸಹಿಸ್ಕೊಳ್ಳೋನ್ ಮಾತ್ರನೇ ಅನುಭವಿಸಕ್ ಸಾಧ್ಯ. ಎಲ್ಲ ಹೇಳಿ. ದರಿದ್ರವನ್ನ ಸಹಿಸ್ಕೊಂಡಿರೋನು ಐಶ್ವರ್ಯನ ಅನುಭವಿಸ್ತಾನೆ. ಕಣ್ಣೀರನ್ನ ಸಹಿಸ್ಕೊಂಡಿರೋನು ಸಂತೋಷವನ್ನ ಅನುಭವಿಸ್ತಾನೆ. ಅವಮಾನವನ್ನ ಸಹಿಸ್ಕೊಂಡಿರೋನು ಮಾನವನ್ನ ಅನುಭವಿಸ್ತಾನೆ. ಕೀಳನ್ನ ಸಹಿಸ್ಕೊಂಡಿರೋನು ಮೇಲನ್ನ ಅನುಭವಿಸ್ತಾನೆ. ಶತ್ರುಗಳನ್ನ ಸಹಿಸ್ಕೊಂಡಿರೋನು ಸ್ನೇಹಿತರನ್ನ ಅನುಭವಿಸ್ತಾನೆ. ಯಾವ್ದೆಲ್ಲ ನಮ್ಮ ಜೀವನದಲ್ಲಿ ಬಂದಿರೋ ಎಲ್ಲ ಕೆಟ್ಟದನ್ನ ನಾವು ಯಾವಲ್ಲವರೆಗೂ ನಾವು ಸಹಿಸ್ಕೊಂತೀವೋ ಸಹಿಸ್ಕೊಂಡಿರೋದಕ್ಕೆ ಬದಲಾಗಿ ದೇವ್ರ ಏನ್ ಮಾಡ್ತಾರೆ? 2ರಷ್ಟು ಮಾನವನ ದೇವರು ಅನುಗ್ರಹಿಸ್ತಾನೆ. ಯಾವುದನ್ನ ಸಹಿಸ್ಕೊಂತ ಇದ್ದೀರೋ ಅದ್ರಲ್ಲಿ ದೇವ್ರು ನಿಮಗೆ ಬಿಡುಗಡೆ ಕೊಡ್ತಾರೆ. ಆದ್ರೆ ಏನಕ್ಕೆ ಸಹಿಸ್ಕೊಂತ ಇದೀವಿ ಅಂತ ಪ್ರಶ್ನೆ ಹಾಕೊಂಡ್ರೆ, ಒಂದೇ ಒಂದು ವಿಷಯದಲ್ಲಿ ಯಾಕೆ ಸಹಿಸ್ಕೊಂತ ಇದೀವಿ? ಒಂದೇ ಕಾರಣ, ಯಾಕೆ ದೇವ್ರು ನನ್ನ ಜೊತೆಲಿದ್ದಾರೆ, ಅದಕ್ಕೋಸ್ಕರ ಸಹಿಸ್ಕೊಂತ ಇದೀನಿ ಅಷ್ಟೇ. ನಾನು ಸಹಿಸ್ಕೊಳ್ತಿರೋದ ಕಾರಣ ಏನು? ದೇವ್ರು ನನ್ನ ಜೊತೆಲಿದ್ದಾರೆ ಅಷ್ಟೇ. ದೇವ್ರಿಗೋಸ್ಕರ ಸಹಿಸ್ಕಂತೆ. ಇವತ್ತಲ್ಲ ನಾಳೆ ನನ್ನ ಜೊತೆಲಿರೋ ದೇವ್ರು ಏನ್ ಮಾಡ್ತಾರೆ? ನನ್ನ ಮೇಲೆ ಕೆತ್ತಾರೆ. ಎತ್ತಬೇಕಾದ್ರೆ ನನ್ನ ಜೀವನ, ನನ್ನ ಲೈಫ್ ಸ್ಟೈಲ್ ಏನಾಗತ್ತೆ? ಚೇಂಜ್ ಆಗತ್ತೆ, ಬದಲಾಗತ್ತೆ. ಆಮೇನ್. ಎಷ್ಟು ಜನ ನಂಬ್ತಾ ಇದ್ದೀರಾ? ಪಕ್ಕದಲ್ಲಿ ಕೈಕೊಟ್ಟು ಹೇಳ್ರಿ, ಕಣ್ಣೀರನ್ನ ಸಹಿಸ್ಕೊಂಡ್ರೆ ಏನ್ ಅನುಭವಿಸ್ತೀರಾ? ದರಿದ್ರವನ್ನ ಸಹಿಸ್ಕೊಂಡ್ರೆ ಏನ್ ಅನುಭವಿಸ್ತೀರಾ? ಆಮೇಲೆ ಅವಮಾನವನ್ನ ಸಹಿಸ್ಕೊಂಡ್ರೆ ಏನ? ಇಕ್ಕಟ್ಟನ್ನ ಸಹಿಸ್ಕೊಂಡ್ರೆ, ಕೀಳನ್ನ ಸಹಿಸ್ಕೊಂಡ್ರೆ, ಶತ್ರುಗಳನ್ನ ಸಹಿಸ್ಕೊಂಡ್ರೆ, ನಷ್ಟವನ್ನ ಸಹಿಸ್ಕೊಂಡ್ರೆ ಲಾಭವನ್ನ ಅನುಭವಿಸ್ತೀರಾ. ಸೊ ಯಾವ್ದೆಲ್ಲ ನಾವು ಕೆಟ್ಟದನ್ನ ಸಹಿಸ್ಕೊಂತ ಇದೀವಿ ನಮ್ಮ ಲೈಫಲ್ಲಿ ಬರೋದಕ್ಕೆ, ನಮ್ಮ ಪಕ್ಕದಲ್ಲಿರೋ ದೇವರು ಅದಕ್ಕೆ ಕಾಂಪ್ಲಿಮೆಂಟ್ ಆಗಿ 2ರಷ್ಟಾಗಿ ದೇವ್ರು ನಮ್ಗೆ ಅನುಗ್ರಹಿಸ್ತಾರೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತಾ ಇದ್ದೀರಾ? ಸಹಿಸ್ಕೊಳ್ರಿ. ಯಾರಿಗೋಸ್ಕರ? ದೇವ್ರಿಗೋಸ್ಕರ. ನಮ್ ಟೈಮ್ ಬಂದೈತೆ, ಸಹಿಸ್ಕೊಳ್ಳಿ. ನಮ್ ಟೈಮು ಬಂದೈತೆ. ಎಲ್ಲ ಇದ್ದೀರಾ? ನಮ್ ಟೈಮ್ ಬಂದೈತೆ, ಸಹಿಸ್ಕೊಳ್ಳಿ. ಇನ್ನೊಂದ್ 2 ದಿವಸ ಸಹಿಸ್ಕೊಳ್ಳಿ, ಸಾಕು. ನಿಮ್ ಟೈಮ್ ಬಂದಿದೆ. ಸಹಿಸ್ಕೊಳ್ಳೋರ್ನ ದೇವ್ರ ಮೇಲೆ ಕೆತ್ತೆ ಎತ್ತಾರೆ. ಹಲ್ಲೆಲೂಯಾ. ಕಂಪ್ಲೇಂಟ್ ಮಾಡೋರ್ನೆಲ್ಲ ದೇವ್ರ ಮೇಲೆ ಕೆತ್ತದು ಸಹಿಸ್ಕೊಳ್ಳೋರು. ಒಳ್ಳೆ ವಿಶ್ವಾಸಿ ಅಂತ ಯಾವಾಗ ಗೊತ್ತಾಗತ್ತೆ ದೇವ್ರಿಗೆ? ಸಹಿಸ್ಕೊಂಡಾಗ ಮಾತ್ರನೇ. ಕಂಪ್ಲೇಂಟ್ ಮಾಡ್ದಾಗಲ್ಲ. ದೇವ್ರು ನನ್ನ ಜೊತೆಲಿ ಇದಾರೆ, ನೋಡ್ಕೊಂತಾರೆ ಅಂತ ಸಹಿಸ್ಕೊಳ್ಳೋರ್ನ ಮಾತ್ರನೇ ದೇವ್ರ ಏನ್ ಮಾಡ್ತಾರೆ? ಲೆಕ್ಕಕ್ಕೆ ತಗೋತಾರೆ.
ಇವತ್ತು ನಾವು ಮಾಡ್ಬೇಕಾಗಿರೋ ವಿಚಾರ ಅಲ್ಲ, ಒಂದೇ ಒಂದು, ನಾವು ಸಹಿಸ್ಕೊಂಡಿದೀವಿ. ನಮ್ಮ ಶತ್ರುಗಳು ನೋಡಿ ಹೇಳ್ಬೇಕು, ಇವತ್ತಿಂದ ಅರಿಕೆ ಮಾಡಬೇಕು, ನಗು ನಗ್ತಾನೆ ಇರು, ನಾನು ಸಹಿಸ್ಕೊಂತೀನಿ. ದೇವ್ರು ನನಗೆ ಬೆಳಕನ್ನ ಕೊಡ್ತಾರೆ, ದೇವ್ರು ನನ್ನ ಮೇಲೆ ಕೆತ್ತಾರೆ. ಹಲ್ಲೆಲೂಯಾ. ಅವ್ರು ನೋಡಿ ನಾವು ಫೀಲ್ ಆಗ್ಬಾರ್ದು. ಅವ್ರು ನೋಡಿದಾಗೆಲ್ಲ ನಮ್ಗೆ ಏನ್ ಬರ್ಬೇಕು? ನಮ್ಗೆ ಸಂತೋಷ ಬರ್ಬೇಕು. ಶತ್ರುಗಳು ನೋಡಿದಾಗೆಲ್ಲ ನಿಮ್ಗೆ ಏನ್ ಬರ್ಬೇಕು ಹೇಳಿ? ಸಂತೋಷ ಬರ್ಬೇಕು, ದುಃಖ ಬರ್ಬಾರ್ದು. ನಿಮ್ಮ ಅವಮಾನ ಪಡಿಸೋರಲ್ಲ ನಿಮ್ಮ ಕಣ್ಮುಂದೆ ಕಾಣಿಸ್ಕೊಂಡ ನಿಮ್ಗೆ ಏನ್ ಬರ್ಬೇಕು ಹೇಳಿ? ಸಂತೋಷ ಬರ್ಬೇಕು. ಏನಕ್ಕೆ? ಇವನ್ ಮುಂದೆ ನನ್ನ ಮೇಲೆ ಕೆತ್ತಕ್ ಹೋಗ್ತಾ ಇದ್ದಾರೆ ಅನ್ನೋದು. ಹಲ್ಲೆಲೂಯಾ. ಅವ್ರ ಮುಂದೆ ದೇವ್ರು ನನ್ನ ಮೇಲೆ ಕೆತ್ತಕ್ ಹೋಗ್ತಾ ಇದ್ದಾರೆ ಅನ್ನೋದನ್ನ ನೆನ್ಸ್ಕೊಂಡು ನೀವೇನ್ ಮಾಡ್ಬೇಕು? ಸಂತೋಷ ಪಡ್ಬೇಕು. ಇದು ನಂಬಿಕೆ ಇರೋನ ಲಕ್ಷಣ. ಅವ್ನು ನೋಡಿದಾಗೆಲ್ಲ ಮನೆಗೆ ಹೋಗ್ಬಿಟ್ಟು, ಇಲ್ಲ ಅವ್ನು ನೋಡ್ಬಿಡೋದು, ಮನೆಗೆ ಹೋಗ್ಬಿಟ್ಟು ಆಡ್ಕೊಂಡ್ ಕೂತಿರೋ, ದೇವ್ರೇ ಇವನೆಲ್ಲ ನನ್ನ ಅವಮಾನ ಮಾಡ್ಬಿಟ್ಟು ಚೆನ್ನಾಗಿ ಅವನೇ, ನಾನೇ ಹಿಂಗಾಗ್ಬಿಟ್ಟಿದೀನಿ, ನನ್ ಬದುಕು ಇಷ್ಟೇನಾ, ನನ್ನ ಲೈಫ್ ಇಷ್ಟೇನಾ ಅಂತ ಮನೆಗೆ ಹೋಗಳದು. ಏನ್ ಧೈರ್ಯ ನಿಂದು? ಏನ್ ನಂಬಿಕೆ ಇದು? ಈ ತರ ಎದುರು ಪುಕ್ಕಳುಗಳನ್ನ ದೇವ್ರ ಆಶೀರ್ವಾದ ಮಾಡ್ಬೇಕಾ? ಈ ತರ ಏಡಿಗಳನ್ನ ದೇವ್ರ ಆಶೀರ್ವಾದ ಮಾಡ್ಬೇಕಾ? ಸಮಸ್ಯೆಗಳ ಮಧ್ಯದಲ್ಲಿ ಧೈರ್ಯವಾಗಿರೋದನ್ನ ಕಲಿಬೇಕು. ಸಮಸ್ಯೆಗಳ ಮಧ್ಯದಲ್ಲಿ ನಿರೀಕ್ಷೆ ಉಳ್ಳವರಾಗಿರೋದನ್ನ ಕಲಿಬೇಕು. ಸಮಸ್ಯೆಗಳ ಮಧ್ಯದಲ್ಲಿ ಸಹಿಸ್ಕೊಂಡು ದೇವರು ನಮ್ಮ ಮಂದಲ ಒಂದಿವ್ಸ ಅದ್ಭುತ ಮಾಡ್ತಾರೆ ಅನ್ನೋದನ್ನ, ಮನಸ್ಥಿತಿಯನ್ನು ಇಟ್ಕೊಳ್ಳೋದನ್ನ ಕಲಿಬೇಕು. ಇವತ್ತು ನಿಮಗೆ ಬೇಕಾಗಿರೋದಲ್ಲ ಒಂದೇ ಅದ್ಭುತ ಅಲ್ಲ, ನಿಮ್ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ಏನ್ ಚೇಂಜ್ ಆಗ್ಬೇಕು? ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ನನ್ನ ನಗ್ತಾ ಇರೋ ಶತ್ರುಗಳ ಮುಂದೆ ದೇವರು ನನ್ನ ಮೇಲೆ ಕೆತ್ತಾರೆ ಅನ್ನೋ ಮೈಂಡ್ ಚೇಂಜ್ ಆಗ್ಬೇಕು ಇವತ್ತು. ಹಲ್ಲೆಲೂಯಾ. ನನ್ನ ಶತ್ರುಗಳ ಮುಂದೆಗಡೆ ನನ್ನ ಲೈಫು ಚೇಂಜ್ ಆಗತ್ತೆ, ನನ್ನ ಲೈಫ್ ಬದಲಾಗತ್ತೆ, ನಾನು ಮೇಲೆ ಬರ್ತೀನಿ, ನನ್ನ ಲೈಫ್ ಚೇಂಜ್ ಆಗತ್ತೆ ಅನ್ನೋ ಮೈಂಡು ಯಾರಿಗೆ ಬರ್ಬೇಕು? ಇವತ್ತಿಂದ ನಿಮ್ಗೆ ಬರ್ಬೇಕು. ನಾನು ಕೆಳಕ್ ಬಿದ್ದಿದ್ದೀನಿ ಆದ್ರೂ ಮೇಲೆ ಕೆದ್ದೊಳ್ತೀನಿ ಅನ್ನೋ ಮೈಂಡ್ ನಿಮಗೆ ಬರ್ಬೇಕು. ಆ ರೀತಿ ಯೋಚನೆ ಬರ್ಬೇಕು ನಿಮಗೆ. ಹಲ್ಲೆಲೂಯಾ. ನಿಮ್ಮ ನೋಡಿ ನಕ್ದವ್ರು, ನಿಮ್ಮ ನೋಡಿ ಅವಮಾನ ಪಟ್ಟವ್ರು ನಿಮ್ ಕಣ್ಮುಂದೆ ಕಾಣಿಸ್ಕೊಂಡಾಗಲ್ಲ ನಿಮ್ ಮನ್ಸಲ್ಲಿ ಏನ್ ಬರ್ಬೇಕು? ಬಿದ್ದಿದ್ದೀನಿ, ಮೇಲೆ ಕೆದ್ದೇಳ್ತೀನಿ, ಬಿದ್ದಿದ್ದೀನಿ, ಮೇಲೆ ಕೆದ್ದೇಳ್ತೀನಿ, ಬಿದ್ದಿದ್ದೀನಿ, ಮೇಲೆ ಕೆದ್ದೇಳ್ತೀನಿ. ಯಾಕೆ? ದೇವ್ರು ನನ್ನ ಜೊತೆಲಿ ಇದ್ದಾರೆ. ಅವನ್ ಬಿದ್ರೆ ಅವನ್ನ ಎದ್ದೊಳ್ಸಕ್ಕೆ ಬೇರೆ ಯಾರು ಇಲ್ಲ. ನಾವು ಬಿದ್ರೆ ನಮ್ಮನ್ನ ಎದ್ದೊಳ್ಸಕ್ಕೆ ದೇವ್ರು ನಮ್ಮ ಪಕ್ಷದಲ್ಲಿ ಇದ್ದಾರೆ. ಯಾಕೆ? ನಮ್ಮನ್ನ ಯಾರನ್ನೂ ಅನಾಥರಾಗಿ ದೇವರು ಬಿಟ್ಟಿಲ್ಲ. ನೀವ್ ಯಾರು ಅನಾಥರಲ್ಲ. ದೇವರು ನಿಮ್ಮನ್ನ ಮೇಲೆ ಕೆತ್ತಕ್ಕೋಸ್ಕರ ನಿಮ್ ಜೊತೆಲಿ ಇದ್ದಾರೆ. ಹಲ್ಲೆಲೂಯಾ. ನೆನ್ಸ್ಕೊಂಡು ಒಂದೊಂದು ವಿಷಯದಲ್ಲೂ ಧೈರ್ಯವಾಗಿರೋದನ್ನ ಕಲೀರಿ. ಧೈರ್ಯ ತಂದ್ಕೊಳ್ರಿ, ಧೈರ್ಯವನ್ನ ತಂದ್ಕೊಳ್ರಿ. ಹಲ್ಲೆಲೂಯಾ. ರೋಮಪುರ ಬರೆದ ಪುಸ್ತಕ 15ನೇ ಅಧ್ಯಾಯ 15ನೇ ಅಧ್ಯಾಯ 5ನೇ ವಾಕ್ಯ. ಆ ಸ್ಥಿರಚಿತ್ತವನ್ನು ಆದರಣೆಯನ್ನು ಕೊಡುವ ದೇವರು ನೀವು ಕ್ರಿಸ್ತ ಯೇಸುವನ್ನು ಅನುಸರಿಸಿ ಒಂದೇ ಮನಸ್ಸುಳ್ಳವರಾಗಿರುವಂತೆ ನಿಮಗೆ ದಯಪಾಲಿಸಲಿ. ಏನ ದಯಪಾಲಿಸ್ಬೇಕಂತೆ? ಸ್ಥಿರಚಿತ್ತವನ್ನು ಆದರಣೆಯನ್ನು ಕೊಡುವ ದೇವರು. ಯಾರನ್ನ ಕೊಡೋದು? ಏನ ಕೊಡೋ ದೇವರು ಹೇಳೋರು? ಸ್ಥಿರಚಿತ್ತವನ್ನು ಆದರಣೆಯನ್ನು. ಇಂಗ್ಲಿಷ್ ಅಲ್ಲಿ ಏನಿದೆ ಗೊತ್ತಾ? ಇಂಗ್ಲಿಷ್ ಅಲ್ಲಿ ಏನಿದೆ? ಯಾರ ಹತ್ರ ಇಂಗ್ಲಿಷ್ ಬೈಬಲ್ ಇದೆಯಾ? Now may the God of patience and God of comfort. ಅಂದ್ರೆ ಅರ್ಥ ಏನು? ಗಾಡ್ ಆಫ್ ಪೇಷನ್ಸ್ ಅಂಡ್ ಗಾಡ್ ಆಫ್ ಕಂಫರ್ಟ್. ತಾಳ್ಮೆಯ ದೇವರು, ಆದರಣೆಯ ದೇವರು. ಯಾವ ದೇವರು ಅವರು? ತಾಳ್ಮೆಯನ್ನ ಕೊಡುವ ದೇವರಲ್ಲ, ತಾಳ್ಮೆಯ ದೇವರು, ಆದರಣೆಯ ದೇವರು. ನಿಮ್ಗೆ ಏನ್ ಮಾಡ್ತಾರಂತೆ? ಗ್ರಾಂಟ್ ಯು ಲೈಕ್ ಮೈಂಡೆಡ್ ಟುವರ್ಡ್ಸ್ ಒನ್ ಅನದರ್. ಈ ತರ ಪೇಷನ್ಸು, ಆದರಣೆ, ಮನಸ್ಸು ನಿಮಗೆ ದೇವರು ಅನುಗ್ರಹಿಸ್ಬೇಕಂತ. ಯಾವ ಮನಸ್ಸು ಅನುಗ್ರಹಿಸ್ಬೇಕು ನಿಮ್ಗೆ ಇವಾಗ? ತಾಳ್ಮೆ, ಆದರಣೆ. ತಾಳ್ಮೆ ಏನಕ್ಕೆ? ಅದ್ಭುತ ನಡೆಯುತ್ತೆ ಅನ್ನೋದಕ್ಕೋಸ್ಕರ. ಆದರಣೆ ಏನಕ್ಕೆ? ನೀ ಪಡ್ತಿರೋ ಸಮಸ್ಯೆಗಳಿಗೋಸ್ಕರ.
ನಿಮ್ ಸಮಸ್ಯೆಗೋಸ್ಕರ ನಿಮ್ಗೆ ಏನ್ ಬೇಕು? ಆದರಣೆ ಬೇಕು. ಆಮೇಲೆ ತಾಳ್ಮೆ ಏನಕ್ಕೆ ಬೇಕು? ಈ ಸಮಸ್ಯೆಗಳನ್ನ ಸಹಿಸ್ಕೊಂಡು ಬಿಡುಗಡೆ ಹೊಂದ್ಕೊಳ್ಳಕ್ಕೆ ತಾಳ್ಮೆ ಬೇಕು. ಇವೆರಡು ನಿಮ್ ಲೈಫಲ್ಲಿ ಬೇಕು. ಸಮಸ್ಯೆನ ತಡ್ಕೊಳಕ್ಕೆ ದೇವರು ನಮ್ಗೆ ಆಧರಿಸ್ಬೇಕು. ಆ ಸಮಸ್ಯೆಗಳನ್ನ ಸಹಿಸ್ಕೊಂಡು ಅದ್ಭುತ ಹೊಂದ್ಕೊಳ್ಳಕ್ಕೆ ದೇವರು ನಮ್ಗೆ ತಾಳ್ಮೆನ ಅನುಗ್ರಹಿಸ್ಬೇಕು. ಇವತ್ತು ಈ ಎರಡೂ ನಿಮಗಿಲ್ಲ ಪ್ರಾಬ್ಲಮ್. ನಿಮ್ ಪ್ರಾಬ್ಲಮ್ ಏನು? ಈ ಎರಡೂ ಇಲ್ಲ. ಸಮಸ್ಯೆ ಬಂದಾಗ ಓ ಅಂತ ಹೇಳ್ತಾ ಇರ್ತೀರಾ. ಎರಡನೇದು ತಾಳ್ಮೆ ಕಳ್ಕೊಂಡು ಏನು ಬೇಡ ಅಂತ ಬಿಟ್ಬಿಡ್ತೀವಿ. ಧೈರ್ಯನೇ ಇರಲ್ಲ. ಏಡಿಗಳು ನೀವಲ್ಲ. ದೇವ್ರು ನಂಬಿರೋ ನೀವು ಹೆಂಗಿರ್ಬೇಕು ಹೇಳಿ? ತಾಳ್ಮೆಯಿಂದ ಧೈರ್ಯವಾಗಿ ಸಮಾಧಾನವಾಗಿ ನೆಮ್ಮದಿಯಾಗಿ ಇರ್ಬೇಕು ನೀವು. ಇದು ದೇವ್ರು ನಂಬಿರೋರು ಇರ್ಬೇಕಾಗಿರೋ ವಿಷಯ. ತಾಳ್ಮೆಯ ದೇವರು, ಆದರಣೆಯ ದೇವರು, ಈ ಮನಸ್ಸನ್ನ ದೇವರು ನಿಮಗೆ ಅನುಗ್ರಹಿಸಲಿ. ಇವತ್ತು ತಾಳ್ಮೆ ಉಳ್ಳ ದೇವರು, ನಮ್ಮನ್ನು ಆಧರಿಸುವ ದೇವರು ನಮ್ಮ ಜೊತೆಲಿ ಇದ್ದಾರೆ. ಅವ್ರ ಮನ್ಸು ನಮ್ಮಲ್ಲೂ ಬರ್ಬೇಕು ಇವತ್ತು. ನಮ್ಮ ಮನ್ಸಲ್ಲಿ ಏನ್ ಬರ್ಬೇಕು ಇವತ್ತು? ತಾಳ್ಮೆ, ಆಧರಣೆ. ನಮ್ಮನ್ನ ನಾವು ಆಧರಿಸ್ಕೊಂಡು ತಾಳ್ಮೆ ಆಗಿರ್ಬೇಕು. ಏನಕ್ಕೆ? ನಮ್ಮ ನಗ್ತಾ ಇರೋ ಶತ್ರುಗಳ ಮುಂದೆಗಡೆ ದೇವರು ನಮ್ಮನ್ನ ಮೇಲೆ ಎತ್ಕಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ನಮ್ಮನ್ನ ನೋಡಿ ನಗ್ತಾ ಇರೋ ಒಂದು ಶತ್ರುಗಳ ಮುಂದೆಗಡೆ ನಮ್ಮನ್ನು ದೇವರು ಮೇಲೆ ಕೆತ್ತಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ನಮ್ಮನ್ನ ನಾವು ಆಧರಿಸ್ಕೊಂಡು ತಾಳ್ಮೆ ಆಗಿರ್ಬೇಕು. ನಿಮ್ಮನ್ನ ನೀವು ಆಧರಿಸ್ಕೊಳ್ಳಿ. ನಿಮ್ಮನ್ನ ನೀವು ಆಧರಿಸ್ಕೊಂಡ್ರೆ ಕಣ್ಣೀರ್ ಯಾಕೆ ಬರುತ್ತೆ ಹೇಳ್ರಿ? ನಿಮ್ಮನ್ನ ನೀವು ಆಧರಿಸ್ಕೊಂಡ್ರೆ ನಿದ್ದೆ ಏನಕ್ಕೆ ಹಾಳಾಗತ್ತೆ? ನಿಮ್ಮನ್ನ ನೀವು ಆಧರಿಸ್ಕೊಂಡ್ರೆ ಹೊಟ್ಟೆಗೆ ಊಟ ಸೇರ್ದೇ ಇರಂಗೆ ಏನಕ್ಕಿರುತ್ತೆ? ನಿಮ್ಮನ್ನ ನೀವು ಆಧರಿಸ್ಕೊಂಡ್ರೆ ನಿಮ್ ನಗು ಏನಕ್ಕೆ ಹಾಳಾಗತ್ತೆ? ನಿಮ್ಮನ್ನ ನೀವು ಆಧರಿಸ್ಕೊಂಡ್ರೆ ನಿಮ್ ಸಂತೋಷ ಏನಕ್ಕೆ ಹಾಳಾಗತ್ತೆ? ಸಮಸ್ಯೆಗಳ ಮಧ್ಯದಲ್ಲಿ ಆಧರಿಸಿಕೊಂಡು ತಾಳ್ಮೆಯಿಂದ ಧೈರ್ಯ ತಂದ್ಕೊಳ್ಳ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಸಮಸ್ಯೆಗಳ ಮಧ್ಯದಲ್ಲಿ ಆಧರಿಸ್ಕೊಂಡು ತಾಳ್ಮೆ ತಂದ್ಕೊಂಡು ಧೈರ್ಯ ತಂದ. ಏನಕ್ಕೆ? ದೇವ್ರು ನಮ್ಮ ಜೊತೆಲಿ ಇದ್ದಾರೆ. ದೇವ್ರು ನಮ್ಮನ್ನು ಅನಾಥರಾಗಿ ಬಿಟ್ಟಿಲ್ಲ. ಇವತ್ತು ಈ ಮೈಂಡ್ ಸೆಟ್ ನಮಗೆ ಚೇಂಜ್ ಆಗ್ಬೇಕು. ಫಸ್ಟ್ ದೇವ್ರು ನಮ್ಮ ಜೊತೆ ಇದ್ದಾರೆ ಅನ್ನೋರು ತಾಳ್ಮೆಯಿಂದ ಇರ್ತಾರೆ. ದೇವ್ರು ನನ್ನ ಜೊತೆಲಿ ಇದ್ದಾರೆ ಅನ್ನೋರು ಏನ್ ಮಾಡ್ತಾರೆ? ಅವ್ರನ್ನ ಅವರು ಆಧರಿಸ್ಕೊಂತಾರೆ. ಅವ್ರನ್ನ ಅವರೇ ಕಂಫರ್ಟ್ ಮಾಡ್ಕೊಂತಾರೆ. ಏನಕ್ಕೋಸ್ಕರ? ದೇವ್ರು ನನ್ನ ಜೊತೆಲಿ ಇದ್ದಾರೆ, ದೇವ್ರು ನನ್ನ ಕೈ ಬಿಟ್ಟಿಲ್ಲ ಅಂತ. ಸಮಸ್ಯೆ ಬಂದಿದ್ದಷ್ಟೇ ಮುರಿದೋಗೋರು, ಬೇಗ ಮುರಿದೋಗೋರು, ತುಂಬಾ ಡೆಲಿಕೇಟ್. ಸಮಸ್ಯೆ ಬಂದಾಗ ಬೇಗ ಬೇಗ ಮುರಿದೋಗೋರು ತುಂಬಾ ಡೆಲಿಕೇಟ್. ಅವ್ರನ್ನ ನಂಬಕ್ ಆಗಲ್ಲ. ನಾವು ಏನ್ ಮಾಡಕ್ಕಾಗಲ್ಲ, ಅವ್ರನ್ನ ನಂಬಕ್ ಆಗಲ್ಲ. ಡಿಪ್ರೆಷನ್ ಅಲ್ಲಿ, ಫುಲ್ ಡಿಪ್ರೆಷನ್ ಇದಾರೆ ಅನ್ಕೊಳ್ಳಿ. ಅವನ್ನ ನಂಬ್ಕೊಂಡು ಏನು ಸಾಧನೆ ಮಾಡಕ್ಕೆ ಆಗಲ್ಲ. ಅದೇ ತರನೇ ಅವ್ರನ್ನ ಅವರೇ ಆಧರಿಸ್ಕೊಳ್ದೆ, ಕಷ್ಟ ಬಂದಾಗ ಸಹಿಸ್ಕೊಳ್ದೆ, ಧೈರ್ಯ ತಂದ್ಕೊಳ್ದಿರ, ನೆಮ್ಮದಿಯಾಗಿ ಇರಕ್ಕಾಗದೆ ಇರೋರ್ನ ನಾವು ಏನ್ ಮಾಡಕ್ಕಾಗಲ್ಲ. ಅವ್ರ ಮೇಲೆ ಡಿಪೆಂಡ್ ಆಗಕ್ಕಾಗಲ್ಲ. ಅವ್ರ ಮೇಲೆ ಏನ್ ಮಾಡಕ್ಕಾಗಲ್ಲ, ನಾವು ಡಿಪೆಂಡ್ ಆಗಕ್ಕಾಗಲ್ಲ. ಯಾಕೆ? ಎನಿ ಟೈಮ್ ಅವ್ರು ಏನ್ ಮಾಡ್ಬೋದು? ಬಿಟ್ಕೊಟ್ಬಿಡ್ಬೋದು. ನನ್ನ ಕೈಲಿ ಆಗಲ್ಲ. ಇವತ್ತು ದೇವ್ರು ಎಂತವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ? ಒಬ್ಬರ ಮೇಲೆ ಡಿಪೆಂಡ್ ಆಗುವಂತ ಪರ್ಸನ್ಸ್ ದೇವ್ರ ಏನ್ ಮಾಡ್ತಾ ಇದಾರೆ? ಎದುರು ನೋಡ್ತಾ ಇದ್ದಾರೆ. ಯಾರ ಮೇಲೆ ದೇವ್ರು ಡಿಪೆಂಡ್ ಆಗಕ್ಕಾಗತ್ತೆ ಹೇಳ್ರಿ? ನೆಮ್ಮದಿಯಾಗಿರೋನ್ನ, ಸಹಿಸ್ಕೊಳ್ಳೋನ್ನ, ಅವನ್ನ ಆಧರಿಸ್ಕೊಳ್ಳೋನ್ನ,
ಇವನ್ನ ಮಾತ್ರನೇ ದೇವ್ರ ಏನ್ ಮಾಡಕ್ಕಾಗತ್ತೆ ಹೇಳ್ರಿ? ಸಹಿಸ್ಕೊಳ್ಳಿ. ಅವ್ರ ಮೇಲೆ ಮಾತ್ರ ಡಿಪೆಂಡ್ ಆಗಕ್ಕಾಗ. ಇವತ್ತು ದೇವ್ರು ನಿಮ್ಮ ನೋಡಿ ನಿಮ್ಮ ಮೇಲೆ ಡಿಪೆಂಡ್ ಆಗ್ಬೋದಾ ಇಲ್ವಾ? ಇವತ್ತು ದೇವ್ರು ನಿಮ್ ಮುಖ ನೋಡಿದ್ರೆ ಇವನ್ನ ನಾನು ಮೇಲೆ ಕೆತ್ತೋ ಟೈಮ್ ಬಂದೈತೆ ಅನ್ನುವಂಥದ್ದು ದೇವ್ರ ಮನ್ಸಿಗೆ ಬರುತ್ತಾ ಬರಲ್ವಾ ಅನ್ನೋದು ನಿಮ್ ಪ್ರಶ್ನೆ. ನಿಮಗ್ ನೀವು ಕೇಳ್ಕೊಳ್ಳಿ. ಕೇಳಿ ಪಕ್ಕದಲ್ಲಿರೋರು ಒಂದ್ಸರಿ ಮುಖ ನೋಡ್ಕೊಂಡು ಕೇಳ್ರಿ. ನಿಮ್ ಮುಖ ನೋಡಿದ್ರೆ ಆಗ ದೇವ್ರಿಗೆ ಮೇಲೆ ಕೆತ್ತಬೇಕಂತ ಮನ್ಸು ಬರುತ್ತಾ ಅಂತ ಕೇಳ್ರಿ. ಇನ್ನೊಂದ್ 2 ಸರಿ ಕೇಳ್ರಿ ಮುಖ ನೋಡ್ಕೊಂಡು. ನಿಮ್ ಮುಖ ನೋಡಿದ್ರೆ ಮೇಲೆ ಕೆತ್ತಬೇಕಂತ ಮನ್ಸು ಬರುತ್ತಾ ದೇವ್ರಿಗೆ ಅಂತ? ಬರುತ್ತಾ ನಿಮ್ ಮುಖ ನೋಡಿದ್ರೆ ಮನ್ಸು ದೇವ್ರಿಗೆ? ಏನ್ ಬಂದ್ರು ಸಹಿಸ್ಕೊಳ್ಳಲ್ಲ, ಎಲ್ ಬಂದ್ರು ಅಳ್ತಾ ಕೂತಿರ್ತಾನೆ, ಏನೇ ಬಂದ್ರು ತಲೆಗೆ ಹಾಕೊಂಡು ಯೋಚನೆ ಮಾಡ್ಕೊಂಡು ಗೋಳ ಆಡ್ಕೊಂಡಿರ್ತಾನೆ. ಸಹಿಸ್ಕೊಳ್ಳುವಂತ ಕೆಪಾಸಿಟಿನೇ ಇಲ್ಲ. ಇವತ್ತು ನಿಮ್ ಮುಖ ನೋಡ್ರೆ ಮುಖಾಲ್ ಭಾಗ ಜನರ ಮುಖದಲ್ಲಿ ದೇವರಿಗೆ ಇದೇ ಕಾಣಿಸೋದು. ಹಿಂಗೆ ಬೈಕೊಳ್ಳೋದು. ನಿನ್ ಮುಖ ನೋಡು, ಸಹಿಸ್ಕೊಳ್ಳೋದು ಮುಖ ನೋಡು. ದೇವ್ರೇ ನಿನ್ಗೋಸ್ಕರ ಏನ್ ಬೇಕಾದ್ರು ಮಾಡ್ತೀನಿ. ಮುಖ ನೋಡ್ಕೊ ಒಂದ್ಸರಿ ಹೋಗಿ. ಏನ್ ಬೇಕಾದ್ರು ಮಾಡ್ತೀಯ? ಬಂದಿರೋದನ್ನ ಸಹಿಸ್ಕ ಸಾಕು. ಏನಂತ ಪ್ರಾರ್ಥನೆ ಮಾಡಿದ್ರೆ ನೀವೆಲ್ಲ ಉಪವಾಸ ಪ್ರಾರ್ಥನೆ? ದೇವ್ರೇ ನಾನು ಉಪಯೋಗ ಮಾಡು. ಏನ್ ಉಪಯೋಗ ಮಾಡ್ಬೇಕು? ಕಿಚನ್ ಅಲ್ಲ, ಬಾತ್ರೂಮ್ ಅಲ್ಲ. ಬರ್ತಾರ ಕಷ್ಟಗಳನ್ನ ಸಹಿಸ್ಕೊಳ್ಳುವಂತ ಕೆಪಾಸಿಟಿನೇ ಇಲ್ಲ ನಿಮ್ಗೆ, ಸಾಮರ್ಥ್ಯನೇ ಇಲ್ಲ. ಆದ್ರೆ ಪ್ರಾರ್ಥನೆ ಏನು? ದೇವ್ರೆ ನಾನು ಉಪಯೋಗ ಮಾಡು. ದೇವ್ರ ಉಪಯೋಗ ಮಾಡಿದ್ರೆ ಎಷ್ಟು ಸಮಸ್ಯೆ ಬರುತ್ತೆ ಗೊತ್ತಾ ನಿಮ್ಗೆ? ಏನ್ ರೆಡ್ ಕಾರ್ಪೆಟ್ ಹಾಕಿ ಕರ್ಕೊಂಡು ಹೋಗ್ತಾರ ಅನ್ಕೊಂಡಿದ್ದೀರಾ? ದೇವ್ರ ಉಪಯೋಗ ಮಾಡೋ ಪ್ರತಿಯೊಂದು ಜಾಗದಲ್ಲೂ ಸಮಸ್ಯೆ ಮಾತ್ರ ಜಾಸ್ತಿ ಆಗೋದು. ಏನಕ್ಕೆ? ದೇವ್ರ ಉಪಯೋಗ ಮಾಡೋದು ಸಮಸ್ಯೆಗಳನ್ನ ಜಯಿಸಕ್ಕೆ. ದೇವ್ರ ಒಂದು ವ್ಯಕ್ತಿನ ಉಪಯೋಗ ಮಾಡಿದ್ರೆ ಸಮಸ್ಯೆಗಳಿಗೆ ಯುದ್ಧ ಮಾಡಕ್ಕೆ ದೇವ್ರು ಕರ್ಕೊಂಡು ಹೋಗೋದು. ಅಂದ್ರೆ ಇರೋ ಸಮಸ್ಯೆಗಳು ಏನಾಗ್ತವೆ? ಜಾಸ್ತಿ ಆಗ್ತಾ ಹೋಗ್ತವೆ. ಇರೋದನ್ನೇ ತಡ್ಕೊಳಕ್ ನಿಮ್ ಕೈಲಿ ಆಗ್ತಾ ಇಲ್ಲ, ಇನ್ನು ಹೊಸದ್ ಬಂದ್ರೆ ಎಲ್ಲಿಂದ ತಡ್ಕೊಂತೀರಾ? ಅದ್ರಲ್ಲಿ ಉಪಯೋಗ ಮಾಡು ದೇವ್ರೆ, ಯೂಸ್ ಮಾಡು ದೇವ್ರೆ, ಉಪಯೋಗ ಮಾಡು ದೇವ್ರೆ. ಉಪಯೋಗ ಮಾಡುವಂತ ಪ್ರಾರ್ಥನೆ ಮಾಡಿ ಮಾತ್ರ ತಪ್ಪು ಮಾಡಬೇಡ್ರಿ. ಒಂದ್ಸರಿ ಮಾಡ್ಬಿಟ್ರೆ ಆದ್ರಿಂದ ನಾವು ಎಸ್ಕೇಪ್ ಆಗಕ್ಕೆ ಆಗಲ್ಲ. ಉಪಯೋಗ ಮಾಡು ಅಂತ ಕೇಳ್ಕೊಂಡ್ಬಿಟ್ರೆ ಸಹಿಸ್ಕೊಳಕ್ಕೆ ರೆಡಿ ಆಗಿರ್ಬೇಕು. ಸಹಿಸ್ಕೊಳಕ್ ರೆಡಿ ಆಗಿಲ್ದಿರೋನು ದೇವ್ರೇ ಉಪಯೋಗ ಮಾಡು ಅಂತ ಮಾತ್ರ ಪ್ರಾರ್ಥನೆ ಮಾಡಕ್ಕೆ ಹೋಗ್ಲೇಬಾರ್ದು. ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ನನಗೆ ಎಸ್ಕೇಪ್ ಆಗಕ್ಕೆ ಬೇರೆ ದಾರಿ ಇಲ್ಲ, ಇವಾಗ ಸಿಗಾಕೊಂಡ್ಬಿಟ್ಟಿದ್ದೀನಿ. ದೇವ್ರ ಹತ್ರ ಒಬ್ಬ ವ್ಯಕ್ತಿ ಸಿಗಾಕೊಂಡ್ಬಿಟ್ರೆ ತಪ್ಪಿಸ್ಕೊಳಕ್ಕೆ ಆಗಲ್ಲ. ಅಲ್ಲಿ ರಿಸೈನ್ ಮಾಡಕ್ಕೆ ಆಗಲ್ಲ, ರಿಸೈನ್ ಮಾಡಕ್ಕೆ ಜಾಗನೇ ಇಲ್ಲ, ರಿಟೈರ್ಮೆಂಟು ಇಲ್ಲ. ಸಹಿಸ್ಕೊಳ್ಳಬೇಕು. ಎಲ್ಲ ಇದ್ದೀರಾ? ಇವತ್ತಿಂದ ಪ್ರತಿಯೊಂದು ವಿಶ್ವಾಸಿನ ಸಹಿಸ್ಕೊಳ್ಳುವಂತ ಸ್ವಭಾವವನ್ನ ಒಬ್ಬೊಬ್ಬರಲ್ಲಿ ಏನ್ ಮಾಡ್ಬೇಕು? ನೀವು ಜಾಸ್ತಿ ಮಾಡ್ಕೊಬೇಕು, ಕೆಪಾಸಿಟಿನ ಜಾಸ್ತಿ ಮಾಡ್ಕೊಬೇಕು. ಸೊ ಇವತ್ತಿಂದ ಒಂದು ಅರ್ಥ ಮಾಡ್ಕೊಳ್ಳಿ, ದೇವರು ನಿಮ್ಮನ್ನ ಮೇಲೆ ಕೆತ್ತಕ್ಕೆ ಹೋಗ್ತಾ ಇದ್ದಾರೆ. ನಿಮ್ಮನ್ನ ನೋಡಿ ಅವಮಾನ ಪಡಿಸಿರುವಂತ ಶತ್ರುಗಳ ಮುಂದೆಗಡೆ ದೇವರು ನಿಮ್ಮನ್ನ ಮೇಲೆ ಕೆತ್ತಕ್ಕೆ ಹೋಗ್ತಾ ಇದ್ದಾರೆ. ನಿಮ್ಮನ್ನ ನೋಡಿ ನಕ್ಕಿ, ನಿಮ್ಮನ್ನ ನೋಡಿ ಹಿಂಸೆ ಪಟ್ಟವ್ರ ಮುಂದೆಗಡೆ ದೇವರು ನಿಮ್ಮನ್ನ ಮೇಲೆ ಕೆತ್ತಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಬೆಳಕು ನಿಮ್ ಲೈಫಲ್ಲಿ ಬರುತ್ತೆ, ಬೆಳಕು ನಿಮ್ ಕುಟುಂಬದಲ್ಲಿ ಬರುತ್ತೆ, ಬೆಳಕು ನಿಮ್ಮ ಕೆಲಸದಲ್ಲಿ ಬರುತ್ತೆ. ಎಲ್ಲೆಲ್ಲಿ ನಿಮ್ ಲೈಫಲ್ಲಿ ಕತ್ಲೆ ಇದೆಯೋ ಅಲ್ಲೆಲ್ಲ ಯೇಸು ನಾಮದಲ್ಲಿ ಬೆಳಕು ಉಂಟಾಗ್ಲಿ. ಹಲ್ಲೆಲೂಯಾ. ಎಲ್ಲಿ ಕತ್ಲೆಯಲ್ಲಿ ಕೂತಿದಿರೋ, ಎಲ್ಲಿ ನಿಸ್ಸಹಾಯ ಸ್ಥಿತಿಯಲ್ಲಿ ಕೂತಿದಿರೋ, ಎಲ್ಲಿ ಕಳೆದೋಗಿ ಕೂತಿದಿರೋ ಅಲ್ಲಿ ದೇವರು ಬೆಳಕುಂಟು ಮಾಡಿ ದೇವರು ನಿಮ್ಮನ್ನ ಮೇಲೆ ಕೆತ್ತಲಿ ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ಏನು ಇಲ್ಲ, ನನ್ನ ಕೈಯಲ್ಲಿ ಆಗಲ್ಲ, ಇನ್ಮೇಲೆ ನನ್ನ ಕೈಯಲ್ಲಿ ಯಾರು ಸಹಾಯಕ್ಕಿಲ್ಲ ಅನ್ನೋ ಸ್ಥಿತಿಯಲ್ಲಿ ನೀವು ಕೂತಿರ್ಬೇಕಾದ್ರೂ ದೇವರು ಬೆಳಕನ್ನು ಉಂಟು ಮಾಡಿ ದೇವರು ನಿಮ್ಮನ್ನ ಮೇಲೆ ಕೆತ್ತಲಿ. ಹಲ್ಲೆಲೂಯಾ. ಯಾವ ತಿಂಗಳಲ್ಲಿ ಮದುವೆ ನಾವು ಇವತ್ತು? ಎಷ್ಟನೇ ತಾರೀಕು ಇವತ್ತು? 4ನೇ ತಾರೀಕು. ಈ ತಿಂಗಳು 4ನೇ ತಾರೀಕಲ್ಲಿ, ಈ ಭಾನುವಾರದಲ್ಲಿ ನಾವು ಅರಿಕೆ ಮಾಡ್ತಾ ಇದ್ದೀವಿ, ಯೇಸು ನಾಮದಲ್ಲಿ ಈ ತಿಂಗಳಿಂದ, ಈ ದಿನದಿಂದ
ನಮ್ಮ ಜೀವನದಲ್ಲಿರುವ ಕತ್ತಲೆಯಲ್ಲಿ ಬೆಳಕುಂಟಾಗಲಿ. ಹಲ್ಲೆಲೂಯ. ನಾನು ಕತ್ತಲೆಯಲ್ಲಿ ಕೂತಿದ್ದೀನಿ. ಎಲ್ಲಿವರೆಗೂ ಕೂತಿದ್ದೀನಿ? ಏಪ್ರಿಲ್ ವರೆಗೂ ಕೂತಿದ್ದೆ. ಏಪ್ರಿಲ್ ವರೆಗೂ ಕೂತಿದ್ದೆ. ಏಪ್ರಿಲ್ ವರೆಗೂ ಶತ್ರುಗಳು ನನ್ನ ನೋಡಿ ಏನ್ ಮಾಡ್ತಾ ಇದ್ರು? ನಗ್ತಾ ಇದ್ರು. ಆದ್ರೆ ಮೇಯಿಂದ ನನಗೆ ಬೆಳಕುಂಟಾಗತ್ತೆ. ಮೇಯಿಂದ ನಾನು ಮೇಲೆ ಕೆದ್ದೊಳ್ತೀನಿ ಯೇಸು ನಾಮದಲ್ಲಿ. ಹಲ್ಲೆಲೂಯ. ಮೇಯಿಂದ ನಾನು ಏನ್ ಮಾಡ್ತೀನಿ? ಮೇಲೆ ಕೆದ್ದೊಳ್ತೀನಿ. ಮೇಯಿಂದ ಮೇಲೆ ಕೆದ್ದೊಳ್ತೀನಿ. ಏಪ್ರಿಲ್ ವರೆಗೂ ನಕ್ಕಿದ್ದು ಸಾಕು. ಶತ್ರುಗಳೇ, ಏಪ್ರಿಲ್ ವರೆಗೂ ನಕ್ಕಿದ್ ಸಾಕು. ಎಲ್ಲ ಬಾಯ್ಬಿಟ್ಟು ಅರಿಕೆ ಮಾಡಿ, ಶತ್ರುಗಳೇ ಏಪ್ರಿಲ್ ವರೆಗೂ ನನ್ನ ನೋಡಿ ನಕ್ಕಿದ್ದು ಸಾಕು. ನನ್ ಮೇಲೆ ಬೆಳಕ್ ಬರಕ್ ಹೋಗುತ್ತೆ. ನನ್ನ ಮೇಲೆ ಎದ್ದೊಳ್ತೀನಿ ಯೇಸು ನಾಮದಲ್ಲಿ. ಹಲ್ಲೆಲೂಯ. ಎಷ್ಟು ನಂಬ್ತಾ ಇದ್ದೀರಾ? ಎಷ್ಟು ನಂಬ್ತಾ ಇದ್ದೀರಾ? ಎಷ್ಟು ನಂಬ್ತಾ ಇದ್ದೀರಾ? ಎಲ್ಲ ಎದ್ದು ನಿಂತ್ಕೊಳ್ಳೋಣ. ಹೇಳ್ಬೇಕಾಗಿರೋದೆಲ್ಲ ನಿಮ್ ತಲೆಗೆ ಹೋಗಿದೆ. ಅದೇ ಇಂಪಾರ್ಟೆಂಟ್. ನಿನಗಾಗಿಯೇ ಬಾಳು